ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಸಾಹಿತ್ಯ ಸೌರಭ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಸಾಹಿತ್ಯ ಸೌರಭ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಹಿತ್ಯಕ್ಕೆ ರಂಗಭೂಮಿ ಸಂಸ್ಕೃತಿಯ ಹೊಳಪು ಈ ಕುರಿತು ಡಾಕ್ಟರ್ ನಿಂಗು ಸೊಲಗಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಶರಣಬಸವ ಚೋಳಿನ್. ಆತ್ಮೀಯ ಕೇಳುಗರೆ, ಸಾಹಿತ್ಯ ಸೌರಭ ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡ ಸಾಹಿತ್ಯದ ಒಂದು ಬೆಳವಣಿಗೆ ನಮಗೆ ಬಹಳ ಅಭಿಮಾನ ಮೂಡಿಸುವಂತಹದ್ದು. 2000ಕ್ಕೂ ಮಿಗಿಲಾದ ವರ್ಷಗಳ ಇತಿಹಾಸ ನಮ್ಮ ಕನ್ನಡ ಸಾಹಿತ್ಯಕ್ಕೆ. ಶಾಸ್ತ್ರೀಯವಾದ ಸ್ಥಾನಮಾನ ಹೊಂದಿರುವಂತಹ ಭಾಷೆ. ಕನ್ನಡದೊಳಗೆ ಬರೀಬೇಕು, ಕನ್ನಡದೊಳಗೆ ವ್ಯವಹರಿಸಬೇಕು ಅಂತಿಕೊಂಡು ನಮಗೆ ಖುಷಿ ಆಗ್ತದೆ. ನಮ್ಮ ಮಾತೃಭಾಷೆಯನ್ನ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಬೇಕು ಅನ್ನೋ ನಿಟ್ಟಿನೊಳಗೆ ಈಗ ಕಾರ್ಯಗಳು ಬಹಳ ಆಗಬೇಕಾಗಿದೆ. ಬಹಳ ವೈವಿಧ್ಯಮಯವಾಗಿ ಕವಿರಾಜ ಮಾರ್ಗದಿಂದ ಹಿಡಿದು ಇಲ್ಲಿವರೆಗೆ ಆದಿಕವಿ ಪಂಪ ಏನು ಹಳೆಗನ್ನಡದಲ್ಲಿ ಸಾಹಿತ್ಯವನ್ನು ಆರಂಭ ಮಾಡಿದ್ರು, ಅದನ್ನು ಮುಂದುವರಿಸಿಕೊಂಡು ಬಂದಂತವ್ರು ಸಾಕಷ್ಟು. ಮುಧೋಳದ ಕವಿ ರನ್ನನ ಗದಾಯುದ್ಧ ನೋಡಿದ್ರಂತೂ ಎಷ್ಟು ಅದ್ಭುತವಾಗಿ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಕುಮಾರವ್ಯಾಸನ ಕರ್ನಾಟಕ ಕಥಾಮಂಜರಿ ಅದು ಕೂಡ ಅದ್ಭುತವಾಗಿ ಬಂದಿದೆ. ಕುವೆಂಪು ಅವರ ರಾಮಾಯಣ ದರ್ಶನ, ನಿರ್ಲಕ್ಷಿತ ಪಾತ್ರಗಳನ್ನು ಅವರು ಎಷ್ಟು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಗೋಕಾಕ್ ಅವರ ಭಾರತ ಸಿಂಧು ರಶ್ಮಿ ಭಾರತೀಯತೆ ಬಗೆಗೆ, ಒಂದು ದೇಶಾಭಿಮಾನದ ಬಗೆಗೆ ಎಂತ ಒಂದು ಅಭಿಮಾನವನ್ನು ಹುಟ್ಟಿಸ್ತದೆ. ಎಸ್.ಎಲ್. ಭೈರಪ್ಪ ಅವರ ಕಾದಂಬರಿಗಳು, ಅನಕರು ಅವರ ಕಾದಂಬರಿಗಳು, ಬಸವರಾಜ ಕಟ್ಟಮಿನಿಯವರ ಕಾದಂಬರಿಗಳು, ಮತ್ತೆ ಹೇಗೆ ಇನ್ನು ಕಾವ್ಯ ಮೀಮಾಂಸೆ ಅಂತೂ ಬಹಳ ಅದ್ಭುತವಾಗಿದೆ. ದ ರಾ ಬೇಂದ್ರೆ ಅವರು ಸಖಿಗೀತೆ ಕಾವ್ಯ ಇರಬಹುದು, ಚನ್ನವೀರ ಕಣ್ವಿ ಅವರು, ಆ ಒಂದು ಸಾಹಿತ್ಯದ ಓಘವನ್ನು ನಾವು ಯಾವಾಗಲೂ ಮುಂದುವರಿಸಿಕೊಂಡು ಹೋಗ್ಬೇಕು ಅಂದ್ರೆ ಆ ಕುರಿತಂತೆ ಆಸಕ್ತಿಯನ್ನ ಹೊಂದಬೇಕು. ಈ ಒಂದು ಪೀಠಿಕೆಯೊಂದಿಗೆ ಇವತ್ತಿನ ಒಂದು ಕಾರ್ಯಕ್ರಮದೊಳಗೆ ನಮ್ಮ ಜೊತೆ ಒಬ್ಬ ರಂಗಕರ್ಮಿ ಇದ್ದಾರೆ. ವಿಶೇಷವಾಗಿ ಕನ್ನಡ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿದಂತಹ ನಿಂಗು ಸೊಲಗಿ ಅವರು. ನಿಂಗು ಸೊಲಗಿ ಅವರು ಶಿಕ್ಷಕರಾಗಿ ಅಷ್ಟೇ ಅಲ್ಲದೆ ಒಬ್ಬ ರಂಗಕರ್ತನಾಗಿ ಮತ್ತೆ ವಿಶೇಷವಾಗಿ ಸಾಹಿತ್ಯದ ಚಟುವಟಿಕೆಯೊಳಗೆ ತಮ್ಮನ್ನು ತಾವು ತೋರಿಸಿಕೊಂಡು ತಮ್ಮ ಭಾಗದೊಳಗೆ ಜನಜನಿತರಾಗಿದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ನಿಂಗು ಸೊಲಗಿ ಅವರೇ. ಸರ್ ನಮಸ್ತೆ. ಬಹಳ ನಂತರ ತಮ್ಮ ಭೇಟಿ. ತುಂಬಾ ನಂತರ ಯಾವಾಗಲೂ ಆಕಾಶವಾಣಿ 90 ವರ್ಷಗಳ ಇತಿಹಾಸವನ್ನು ಪೂರೈಸಿದೆ. ಸಂಸ್ಕೃತಿಗೆ, ನಮ್ಮ ಕನ್ನಡ ಸಾಹಿತ್ಯಕ್ಕೆ ಆಕಾಶವಾಣಿಯ ಕೊಡುಗೆಯನ್ನು ತಾವು ಹೆಂಗ್ ನೆನೀತೀವಿ? ನಿಜವಾಗ್ಲೂ ನೆನೆಯೋದು ಆಕಾಶವಾಣಿ ಇಡೀ ನಾಡಿನ ಸಾಂಸ್ಕೃತಿಕ ಪರಂಪರೆಯನ್ನ ಎತ್ತಿ ಹಿಡಿದು ಅದನ್ನ ಬೆಳೆಸ್ತಕ್ಕಂಥ ಕೆಲಸವನ್ನು ನಿರಂತರ ಮಾಡ್ಕೊಂಡು ಬಂದಿರೋದು ಕಾಣ್ತೀವಿ. ಬಹುತೇಕ ನಮ್ಮಂತವರು ನಾವು ಮಾತನಾಡ್ಲಿಕ್ಕೆ ಮತ್ತು ಹೊಸ ಹೊಸ ಆಯಾಮಗಳನ್ನ ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ, ಜನಪದ ಇದನ್ನೆಲ್ಲೂ ಕಲ್ತ್ಕೊಂಡಿದ್ದೆ ಬಹುತೇಕ ಈ ಆಕಾಶವಾಣಿ ಮೂಲಕ ಅಂತ ಅನ್ಕೊಳಕ್ ಹೋಗ್ತೀನಿ. ಯಾಕಂದ್ರೆ ಆಕಾಶವಾಣಿ ನಾವು ಬಹಳಷ್ಟು ಕಲಿಸಿದೆ. ಆಕಾಶವಾಣಿಯಲ್ಲಿ ನಾವು ಹೇಳ್ಬರ್ತಕ್ಕಂಥ ಹಾಡುಗಳು, ಭಾಷಣಗಳು, ಸುದ್ದಿ ಬಿತ್ತರಿಸುವಂತ ರೀತಿ ಇವೆಲ್ಲವೂ ಕೂಡ ನಾವು ಒಂದ್ ರೀತಿಯಿಂದ ಅನೌಪಚಾರಿಕವಾಗಿ ಶಿಕ್ಷಣ ನೀಡ್ತೀವಿ ಅಂತಾನೆ ಹೇಳ್ಬೋದು. ಆ ರೀತಿಯೊಳಗ ಬಹುತೇಕ ನಾವು ಆಕಾಶವಾಣಿಯಿಂದನೇ ಹೆಚ್ಚು ಹೊರ ಜಗತ್ತಿನ ಅಂಶಗಳನ್ನ ತಿಳ್ಕೊಳ್ಳೋ ಮೂಲಕ ಮತ್ತು ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಅರ್ಥ ಮಾಡ್ಕೊಳ್ಳೋ ಮೂಲಕ ನಾವು ಬೆಳೆದಿದೆ. ನಮಗೆ ಸುಗಮ ಸಂಗೀತ ಇರ್ಬೋದು, ಮತ್ತು ನಾಟಕಗಳಿರ್ಬೋದು, ಜನಪದ ನೃತ್ಯದ ಬೇರೆ ಬೇರೆ ಪ್ರಕಾರಗಳಿರ್ಬೋದು, ಕೋಲಾಟ, ಈ ತರದ ಹಲವಾರು ಕಾರ್ಯಕ್ರಮಗಳನ್ನ ಮತ್ತೆ ರೈತರಿಗೆ ಸಲಹೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇವೆಲ್ಲವೂ ನಮ್ಮ ಬಹುತೇಕ ಬಾಲ್ಯದಿಂದ ಬೆಳೆಯೋ ನಿಟ್ಟಿನೊಳಗಡೆ ನಮಗೆ ಬಹಳಷ್ಟು ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥದ್ದು ಆಕಾಶವಾಣಿ ಅಂತ ಹೇಳಿ ಬಯಸ್ತೀನಿ. ಬಹುತೇಕ ನಮ್ಮೂರ ಹಂತದೊಳಗಡೆ ನಮಗೆ ಯಾವುದೇ ರೀತಿಯ ಕಲಿಕೆಗೆ ಬೇರೆ ಬೇರೆ ಆಯಾಮಗಳನ್ನು ಕೊಡ್ತಕ್ಕಂಥದ್ದು ನಾವು ಕಾಣಿಸ್ತಿಲ್ಲ. ಬಟ್ ಆಕಾಶವಾಣಿ ಮೂಲಕ ಬರ್ತಕ್ಕಂಥ ಹೊಸ ಹೊಸ ವಿಭಿನ್ನ ಆಯಾಮಗಳೇನದವಲ್ಲ ಅವು ನಮ್ಮ ಬೆಳವಣಿಗೆಗೆ ಬಹಳಷ್ಟು ಪೂರಕವಾದವು ಅಂತ ಹೇಳ್ತೀನಿ. ನಂತರ ಅದರ ಮುಂದಿನ ದಿನಮಾನಗಳಲ್ಲಿ ಬಹುತೇಕ ಅದರ ಒಂದು ಅಂಗವಾಗಿನೇ ನಾನು ಕೂಡ ಬಹುತೇಕ ಮಕ್ಕಳಿಗೆ ಪಾಠ ಬರೆಯೋದಿರ್ಬೋದು, ಪಾಠಗಳನ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥ ನಿಟ್ಟಿನೊಳಗಡೆ ಬಂದು ಭಾಗವಹಿಸಿದಿರ್ಬೋದು, ನನ್ನ ನಾಟಕ ಇಲ್ಲಿ ಆಕಾಶವಾಣಿ ಪ್ರಸಾರಗೊಂಡಿರುವ ನಾಟಕ ಬರೆದಿದ್ದಿರ್ಬೋದು, ನಾಟಕ ಪ್ರೊಡಕ್ಷನ್ ಮಾಡಿದಂತದ್ದು ಸಂದರ್ಭ ಇರಬಹುದು. ಜೊತೆಗೆ ತಿಂಗಳ ಹಾಡನ್ನ ರಚನೆ ಮಾಡಿ ಅದು ಭಾವಗೀತೆಯಾಗಿ ತಿಂಗಳಗಟ್ಟಲೆ ಹಾಡು, ಬೇರೆ ಬೇರೆ ವಾರ ವಾರ ಹಾಡು ಪ್ರಸಾರ ಆಗಿದ್ದಿರ್ಬೋದು. ಈ ತರ ಆಕಾಶವಾಣಿ ಮತ್ತೆ ನಮ್ಮ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಲಯಕ್ಕೆ ಬೆಳವಣಿಗೆಗೆ ಬೇಕಾಗುವಂತ ವಿಭಿನ್ನ ಆಯಾಮಗಳನ್ನ ನಮಗೆ ಕಲ್ಪಿಸಿಕೊಟ್ಟಂತದ್ದು ಆಕಾಶವಾಣಿ ಅಂತ ಹೇಳಿ ಬಯಸ್ತೇನೆ. ಡಾಕ್ಟರ್ ನಿಂಗು ಸೊಲಗಿ ಅವರೇ, ಬಹಳ ಅಭಿಮಾನದ ಮಾತುಗಳನ್ನ ಹೇಳ್ತಾ ಇದ್ದೀರಿ, ನಮಗೆ ಸಂತೋಷ. ಈಗ ನಮ್ಮ ಸಾಹಿತ್ಯ ಸೌರಭ ಕಾರ್ಯಕ್ರಮದೊಳಗ ನಿಮಗೂ ಕೂಡ ಸಾಹಿತ್ಯದ ಬಗ್ಗೆ ಬಹಳ ಅಭಿರುಚಿ. ಮಕ್ಕಳಲ್ಲಿ ವಿಶೇಷವಾಗಿ ಪ್ರಾಥಮಿಕ ಶಾಲಾ ಮಕ್ಕಳಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಬೆಳೆಸೋದಂದ್ರೆ ಅದು ಒಂಥರ ಸೌಭಾಗ್ಯನೇ ಸರಿ. ನೀವು ಅದರಲ್ಲಿ ಬಹಳ ಯಶಸ್ವಿಯಾಗಿರಿ. ಮತ್ತೆ ಕನ್ನಡವನ್ನು ಹಂಗೆ ಕಲಿಸಿಲ್ಲ, ನೀವು ಸಂಸ್ಕೃತ ಮಯವಾಗಿ ಕಲಿಸಿರಿ. ಒಂದು ಅಭಿನಯದ ಮೂಲಕ, ಒಂದು ನಾಟಕಗಳ ಮೂಲಕ, ಒಂದಿಷ್ಟು ಹಾಡುಗಳ ಮೂಲಕ ಕಲಿಸಲಿಕ್ಕೆ ನಿಮಗೆ ಸಾಧ್ಯ ಆಗ್ಯದ. ಹೇಗೆ ಈ ಒಂದು ವೈವಿಧ್ಯಮಯ ಆಗರಗಳ ಮೂಲಕ ನಾವು ಸಂಸ್ಕೃತಿಯನ್ನು ನಾವು ಬಿಂಬಿಸೋದೇನಿದೆ ಅಲ್ಲ, ಕನ್ನಡ ಭಾಷೆಯ ಬಗ್ಗೆ ಒಂದು ಅಪರಿಮಿತ ಅಭಿಮಾನವನ್ನ, ಒಂದು ಕತೆ ಹೇಳೋದು ಕೂಡ ಅದು ಒಂಥರ ಸಂತೋಷನ ತರ್ತದೆ. ಹೇಗೆ ಮಕ್ಕಳಲ್ಲಿ ಸಾಹಿತ್ಯದ ಬಗ್ಗೆ ಅಭಿಮಾನ ಬೆಳೆಸಲಿಕ್ಕೆ ನಿಮ್ಗೆ
ಹೆಂಗ್ ಸಾಧ್ಯ ಆಗಿದೆ? ಅಂದ್ರೆ ಬಹುತೇಕ ಕಲಿಕೆ ಅನ್ನೋದು ಒಂದೊಂದು ಕ್ರಿಯಾಶೀಲವಾದಂತ ಜಗತ್ತದು. ಮಕ್ಕಳಿಗೆ ವಿಭಿನ್ನ ರೀತಿಯೊಳಗಡೆ ನಾವು ಕಲಿಸೋದನ್ನ ಪ್ರಯತ್ನ ಮಾಡೋದು ತುಂಬಾ ಮುಖ್ಯ. ಆ ನಿಟ್ಟಿನೊಳಗಡೆ ಮಕ್ಕಳು ಶಾಲೆಯಲ್ಲಿ ಕಲಿತಾರೆ ಅಂತಂದ್ರೆ ಶಾಲೆ ಒಂದು ಆಕರ್ಷಣೀಯ ತಾಣ ಆಗ್ಬೇಕು. ಅಲ್ಲಿ ಬಂದಿರ್ತಕ್ಕಂಥ ಮಕ್ಕಳು ಬಹುತೇಕ ಓದು ಬರಹ ಅಂತೇಳಿ ನಾವು ಗುಣಿತಾಕ್ಷರ ಕಲಿಸ್ತೀವಿ, ಅಕ್ಷರ ಕಲಿಸ್ತೀವಿ ಅಂತ ಅಕ್ಷರ ಜ್ಞಾನ ಕೊಡ್ತಾ ಹೋದ್ರೆ ಮಾತ್ರ ಸಾಧ್ಯ ಆಗಲ್ಲ. ಅಂತ ಮಕ್ಕಳಿಗೆ ಒಂದು ಗೇಯ ಗೀತೆಗಳನ್ನ ಹಾಡಿಸೋ ಮೂಲಕ ಇರಬಹುದು, ರೈಮ್ಸ್ ಗಳನ್ನ ಹಿಡಿಸುವಂತ ರೀತಿಯೊಳಗಡೆ ಇರಬಹುದು, ಪುಟ್ಟ ಪುಟ್ಟ ಹಾಡುಗಳನ್ನ ಕಲಿಸೋ ಮೂಲಕ ಮಕ್ಕಳು ಜನಪದೀಯವಾಗಿನೂ ಕೂಡ ಜನಪದ ಸಂಪತ್ತಿದೆ ಮಕ್ಕಳಿಗೆ ಅಂತ ಹಾಡುಗಳನ್ನ ಕಲಿಸೋ ನಿಟ್ಟಿನೊಳಗಿರ್ಬೋದು. ಈ ತರ ಬೇರೆ ಬೇರೆ ಹಾಡು, ಕಥೆ, ನಾಟಕ ಇವೆಲ್ಲ ಮಾಡ್ತಾ ಇದ್ರೆ ಮಕ್ಕಳ ಕಲಿಕೆಗೆ ಒಂದು ರಂಜನೀಯ ವಾತಾವರಣ ಸಿಗಲಿಕ್ಕೆ ಸಾಧ್ಯ ಮತ್ತು ಕಲಿಕೆ ಅನ್ನೋದು ಒಂದು ಸಂಭ್ರಮ ಆಗಲಿಕ್ಕೆ ಸಾಧ್ಯ. ಮಕ್ಕಳು ಕಲಿಕೆಯನ್ನ ಬಹಳಷ್ಟು ಇಕ್ಕಟ್ಟಿನ ಸ್ಥಿತಿಯಲ್ಲಿ ಕೂತು ಕಲಿಲಿಕ್ಕೆ ಇಷ್ಟ ಇರಲ್ಲ ಮಕ್ಕಳಿಗೆ. ಬಹುತೇಕ ಅವರು ಆಟ ಆಡ್ಕೊಂಡೇ ಹೊರ ಜಗತ್ತಿನಿಂದ ನಮ್ಮ ಶಾಲಾ ಅಂಗಳಕ್ಕೆ ಪ್ರವೇಶ ಮಾಡ್ತಾರೆ. ಅವ್ರು ಆಟ ಆಡ್ತಕ್ಕಂಥ ಹಾಡುಗಳನ್ನ ತುಂಬಾ ಸುಂದರ ಆಟದೊಂದಿಗೆ ನಮ್ಗೆ ಹಾಡುಗಳನ್ನ ನಾವೆಲ್ಲ ಹಾಡ್ತಾ 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 ಬೆಳೆದವ್ರು ನಾವು. ಒಂದು ಉದಾಹರಣೆ ಕೊಡೋದಾದ್ರ ನಾವು ಆಟ ಆಡ್ತಾ ನೋಡ್ರಿ, ಕೈ ಇಡ್ತೀವಿ, ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಬಾವನ್ನೋರ್ ಬಸಪ್ಪನೋರ್ ಕೈ ಕೈ ಧೂಳ್ಗೈ ಪಂಚಂಪಗಡಂ ನೆಲಕಟ್ಟ ಹನುಮ ದಾಸರ ಬರಮ ತಿಪ್ಪೆ ಮೇಲೆ ಕೋಳಿ ರಗತ್ತ ಬೋಳಿ ಅನ್ಕೊಂಡು ಒಂದೊಂದೊಂದೊಂದು ಕೈ ಇಟ್ಕೊಂಡು ಆಡ್ತೀವಿ ನಾವು. ಈ ತರದ ಹಾಡುಗಳು ಮತ್ತೆ ಕೈ ಕೈಯಲ್ಲಂತೂ ಕನ್ಸದ್ದೆ ಗೊತ್ತು, ಕದ ಏನ್ ಕೊಡ್ತು ಶೆಕ್ಕಿ ಕೊಡ್ತು, ಶೆಕ್ಕಿ ಏನ್ ಮಾಡಿದಿ ತಿಪ್ಪಿಗೆ ಹಾಕಿ ತಲಿಗಿಟ್ಟೆ, ಒಲೆ ಏನ್ ಕೊಡ್ತು ಬೂದಿ ಕೊಡ್ತು, ಈ ತರದ ಸಂವಾದ ಗೀತೆಗಳನ್ನ ಹಾಡ್ಕೊಂಡು ಬೆಳೆದವ್ರು ನಾವು. ಅಂದ್ರೆ ಮಕ್ಕಳು ಕೂಡ ಈ ತರದ ಹೊರ ಜಗತ್ತಿನಲ್ಲಿ ಹಾಡ್ಕೊಂಡು ಬರ್ತಾರೆ. ಅಂತ ಹಾಡುಗಳು ಮತ್ತು ಆಟಗಳಿಗೆ ಶಾಲೆಯಲ್ಲಿ ಅವಕಾಶ ಇಲ್ಲ ಅಂತಂದ್ರೆ ಮಕ್ಕಳ ಮನಸ್ಸು ಅಷ್ಟು ಕ್ರಿಯಾಶೀಲವಾಗಿ ಸೃಜನಶೀಲವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ಉದಾಹರಣೆ ಕೊಡ್ತೀವಿ ಸುಮ್ನೆ ಮಕ್ಕಳಿಗೆ ನೋಡಿ, ನಮ್ಮ ಕನ್ನಡದಲ್ಲಿ ಕೂಡ ಅದ್ಭುತವಾಗಿರ್ತಕ್ಕಂಥ ಮಕ್ಕಳ ಜನಪದಗಳದ. ಅಚ್ಚಚ್ಚವ್ವ ಬೆಲ್ಲಚ್ಚವ್ವ ಜಾನೇಕಲ್ ಸರಗಚ್ಚವ್ವ ಮಾಲಿಂಗೌಡ ಏನಂದ, ಬಿಳಿ ಕುದ್ರಿ ಬೀಡಂದ, ಕರಿ ಕುದ್ರಿ ಕಟ್ಟಂದ, ಜೋಜೋ ಮಲ್ಲಿಗೆ ಗಿಡದಲಿ ಬೆಳಗ್ಗೆ ಗೋಡಿಲಿ ಸುಣ್ಣ ಅಂಗಡಿ ರಣ್ಣ ಹಸಿ ಹಸಿ ಡಬ್ಬೆ 12 ಡಬ್ಬೆ ಕುಶಾಲು ಗಂಡ ಕರೆಯಲು ಬಂದ, ವಾಲ್ವೆಲ್ ಅಂದ್ಲು ವಾಲೆ ತಂದ, ಬುಕ್ ಬುಕ್ ಅಂದ್ಲು ಬುಗುಡಿ ತಂದ, ಸೈಸೆ ಅಂದ್ಲು ಸೈನಾ ತಂದ, ಕೆಮ್ಮಣ್ಣ ಗುಂಡ್ಯಾಗ ನಮ್ಮನ್ನ ಬರ್ತಾನ ಪಿಯೋ ಪಿಸರು ದಮ್ಮೋ ದಸರು ಅಂತ. ಬಹುತೇಕ ನಾವು ಇಂಗ್ಲಿಷ್ ಒಳಗಡೆ ನಾನ್ ಸೆನ್ಸ್ ಪೋಯಮ್ಸ್ ಅಂತ ಕಲಿಸ್ತಿರ್ತೀವಿ. ನಮ್ಮ ಮಕ್ಕಳ ಮಧ್ಯೆ ಕನ್ನಡದಲ್ಲೇನೆ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಮಕ್ಕಳು ರಂಜನೆಯಾಗಿ ಹಾಡ್ಕೊಂಡು ಬರ್ತಕ್ಕಂಥದನ್ನು ಕಾಣ್ತೀವಿ. ಈ ನಿಟ್ಟಿನೊಳಗಡೆ ಮಕ್ಕಳು ಶಾಲೆಗೆ ಬಂದಿರುವಂತ ಮಕ್ಕಳಿಗೆ ಬಹುತೇಕ ಅವರ ಸೃಜನಶೀಲತೆಗೆ, ಅವರ ಒಂದು ಖುಷಿಯಾದಂತ ಮಾತುಕತೆಗೆ ಇಂಬು ಕೊಟ್ಟಾಗ ಮಾತ್ರ ಮಕ್ಕಳು ಬಹಳ ಕ್ರಿಯಾಶೀಲವಾಗಿ ಬೆಳಿಬಲ್ರು. ಆ ನಿಟ್ಟಿನೊಳಗಡೆ ನಾನು ಬಹುತೇಕ ಶಾಲಾ ಆರಂಭದ ದಿನಗಳಿಂದಲೂ ಕೂಡ ನಾನು 1990ರಲ್ಲಿ ಶಿಕ್ಷಕ ವೃತ್ತಿಗೆ ಹೋದವನು. ಆ ಶಿಕ್ಷಕ ವೃತ್ತಿಗೆ ಸೇರ್ಕೊಂಡ ಆರಂಭದಿಂದನೂ ಮಕ್ಕಳಿಗೆ ಒಂದು ಶಾಲೆ ಒಳಗಡೆ ಕಥೆ ಹೇಳುವ, ಕವಿತೆ ಕಟ್ಟಿ ಹಾಡುವ ಈ ನಿಟ್ಟಿನೊಳಗಡೆ ಮಕ್ಕಳನ್ನ ರಂಜಿಸ್ತಾ ಒಬ್ಬ ಮಕ್ಕಳ ನೆಚ್ಚಿನ ಶಿಕ್ಷಕನಾಗಿ ಬೆಳಿಲಿಕ್ಕೆ ನನಗೆ ಅವಕಾಶ ಆಯ್ತು ಅಂತ ಅನ್ಕೊಳ್ತೀನಿ. ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಈ ನಿಟ್ಟಿನೊಳಗಡೆ. ಹಾಗಾಗಿ ಶಾಲೆಗಳು ಜೀವಂತ ಶಾಲೆಗಳು ಅಂದ್ರಲ್ಲೇ ಜೀವಂತ ಕ್ರಿಯಾಶೀಲ ಸೃಜನಾತ್ಮಕ ಚಟುವಟಿಕೆ ನಡೀತಿರ್ಬೇಕು. ಮಕ್ಕಳು ಖುಷಿಯಾಗಿ ಒಳಗಡೆ ಬರ್ಬೇಕು, ಶಾಲೆ ಬಿಟ್ಟು ನಾವು ಹೊರಗಡೆ ಓಡಿ ಹೋಗಬಾರ್ದು, ನಮ್ ಜೊತೆ ಕೂತು ಇನ್ನಷ್ಟು ಓದ್ತೀನಿ ಮಾಡ್ತೀನಿ ಅಂತಕ್ಕಂಥದ್ದು ಬರ್ಬೋದು. ಇವತ್ತಿಗೂ ಕೂಡ ಬಹುತೇಕ ನಾವು ಮಕ್ಕಳ ಜೊತೆಗೆ ನಾನು ಸೃಜನಾತ್ಮಕ ಪುಸ್ತಕಗಳ ರಾಶಿನ ಮಕ್ಕಳಿಗೆ ಇಟ್ಬಿಟ್ಟಿರ್ತೀವಿ ಮುಂದ್ಗಡೆ. ಅವರು ನಿಧಾನ ಓದ್ತಾ ಮಕ್ಕಳ ಆಟಿಕೆ ಸಾಮಗ್ರಿಗಳಾಗಿ ಪುಸ್ತಕಗಳು ದೊರೆತು ಅಂತಂದ್ರ ಓದ್ತಾ ಅವ್ರ ಮಕ್ಕಳಿಗೆ ಪುಸ್ತಕದೊಳಗೆ ಒಂದು ಪ್ರೀತಿ ಬೆಳೀತದೆ, ಪುಸ್ತಕದೊಳಗೆ ಸಖ್ಯ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನೊಳಗೆ ನಮ್ಮ ಶಾಲಾ ಗ್ರಂಥಾಲಯಗಳು ತೆರ್ಕೊಳ್ಬೇಕು. ಬಹುತೇಕ ಶಾಲಾ ಗ್ರಂಥಾಲಯಗಳ ಪುಸ್ತಕಗಳು ಮುಚ್ಚಿಟ್ಟಿರ್ತೀವಿ ಒಂದ್ ಕಡೆ. ಆ ಶಾಲಾ ಗ್ರಂಥಾಲಯದ ಪುಸ್ತಕಗಳನ್ನ ನಾವು ತೆರೆದಿಟ್ರೆ ಮಕ್ಕಳು ನಿರಂತರ ಓದಿಗೆ ಮುಂದಾಗ್ತಾರೆ. ಓದೋ ಮೂಲಕ ಮಕ್ಕಳಲ್ಲಿ ಒಂದು ಈ ಕಥೆ, ಕವಿತೆ, ಸೃಜನಾತ್ಮಕ ಓದಿಗೆ ಅವರಿಗೆ ಅವಕಾಶ ಆಗ್ತದೆ ಅಂತ ಹೇಳಿ ಬಯಸ್ತೀನಿ. ಆ ನಿಟ್ಟಿನೊಳಗಡೆ ಮಕ್ಕಳ ಬೇರೆ ಬೇರೆ ಸೃಜನಾತ್ಮಕ ವಲಯಕ್ಕೆ ಅವಕಾಶ ಕೊಡ್ತಕ್ಕಂಥ ನಮ್ಮ ತರಗತಿ ಕೋಣೆಗಳು ನಮ್ಮ ಶಾಲಾ ವಾತಾವರಣ ಇರಬೇಕು ಅಂತ ಬಯಸ್ತೀನಿ ನಾನು. ಡಾಕ್ಟರ್ ನಿಂಗು ಸಲಗಿ ಅವರೇ, ಈಗ ನೋಡ್ರಿ, ಕನ್ನಡ ಪ್ರಾಥಮಿಕ ಶಾಲಾ ಶಿಕ್ಷಕರು ಕನ್ನಡ ಒಂದು ಸಾಹಿತ್ಯಕ್ಕೆ ಬಹಳ ಅಪರಿಮಿತವನ್ನ ಕೊಡುಗೆಯನ್ನ ನೀಡಿದ್ದಾರೆ ಅಂತ ನಾ ಹೇಳ್ಬಹುದು. ಯಾಕಂದ್ರೆ ಮಕ್ಕಳಲ್ಲಿ ಒಂದು ಕನ್ನಡ ಕುರಿತಂತೆ ಒಂದು ಅಭಿಮಾನ ಬೆಳೆಸೋದೇನಿದೆ ಅದು ಬಹಳ ಸಾಧ್ಯ ಆಗುತ್ತೆ. ಅದು ಯಾಕಂದ್ರೆ ಇವತ್ತು ನಮಗೆ ನೆನಪಿರೋದು ಹೈಸ್ಕೂಲ್ ಶಾಲಾ ಶಿಕ್ಷಕರಲ್ಲ, ಕಾಲೇಜ್ ಶಾಲಾ ಶಿಕ್ಷಕರಲ್ಲ, ಪ್ರಾಥಮಿಕ ಶಾಲಾ ಶಿಕ್ಷಕರು. ಅವ್ರನ್ನ ನೆನಪು ನನಗಂತೂ ವೈಯಕ್ತಿಕವಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಪ್ರತಿಯೊಬ್ಬ ನಾವು ನೆನೆಸ್ತೀವಿ ಅಂತ ಒಂದು. ಯಾಕಂದ್ರೆ ಆ ಸಣ್ಣ ವಯಸ್ಸಿನೊಳಗ ಅವ್ರ ಮನಸ್ಸಿನೊಳಗ ಒಂದು ಕನಸುಗಳನ್ನು ತುಂಬುವಂತದ್ದು ಮತ್ತೆ ಸಾಹಿತ್ಯದ ಬಗ್ಗೆ ಒಂದು ಅಭಿಮಾನ ತುಂಬುವಂತದ್ದು ಅದನ್ನ ತಾವು ಮಾಡ್ತಾ ಇದ್ದೀರಿ. ಈ ತಾವು ಸಾಕಷ್ಟು ಕೃತಿಗಳನ್ನ ಬರೆದಿರಿ. ನಮಗೆ ಬಹಳ ಸಂತೋಷ ಅನಿಸ್ತದೆ. ಮಕ್ಕಳ ರಂಗಭೂಮಿ ಕುರಿತಂತೆ ಪ್ರದರ್ಶನ ಪ್ರಕ್ರಿಯೆ PhD ಮಾಡಿದೆ ಮಕ್ಕಳ ರಂಗಭೂಮಿ ವಿಷಯ. ಮತ್ತೆ ನನ್ನಿನ್ನ ನಗಿ ನೋಡಿ ಜೀವಭಾವಗಳ ನುಡಿತೋರಣ ಅಂತ ತಿಳ್ಕೊಂಡು ತಾವು ಬರೆದಂತಹ ಕೃತಿ, ಮತ್ತೆ ವಿಶೇಷವಾಗಿ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯಿಂದ ಬಂದಂತಹ ಮಕ್ಕಳ ಜನಪದ ಆಟಗಳು ಈ ಒಂದು ಸಂಪಾದನೆ ಮಾಡಿದಂತಹ ಕೃತಿ ಇವು ನೋಡ್ತಾ ಇದ್ರೆ ಅದ್ಭುತವಾಗಿ ಮಕ್ಕಳ ಕನಸುಗಳನ್ನು ಕಟ್ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಇದು ಒಂದು ವಿಶಿಷ್ಟವಾದ ಕೊಡುಗೆ ಅಂತ ನಾ ಅನ್ಕೋತೇನೆ. ಹೆಂಗೆ ಬರವಣಿಗೆಯೊಳಗ ಸಾಹಿತ್ಯ ಕೃಷಿ ಮಾಡಬೇಕು ಅಂತಕೊಂಡು ನಿಮಗೆ ಆರಂಭ ಆಗಿರುವಂತ ಬಹುತೇಕ ಕನಸು ಯಾವಾಗ? ನನಗೆ ಸ್ಫೂರ್ತಿ ಬರವಣಿಗೆಗೆ ಆಗ್ಬೇಕು ಅನ್ನುವಂಥದ್ದು ಕನಸು ಬಂದಿರೋದು ಬಹುತೇಕ ಆಕಾಶವಾಣಿ ನನ್ನೊಳಗಡೆ ಒಬ್ಬ ಬರಹಗಾರನ ಸೃಷ್ಟಿ ಮಾಡಿದ ಆಕಾಶವಾಣಿನೇ.
ನಾನು ಅದ್ರ ಬಗ್ಗೆ ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದ್ರೆ ನನ್ನ ಹಳ್ಳಿ ವಾತಾವರಣದಲ್ಲಿ ಬರವಣಿಗೆಗೆ ಸ್ಫೂರ್ತಿ ಕೆಲಸತಕ್ಕಂಥದ್ದು ಇದು ತುಂಬಾ ಕಡಿಮೆ, ಅಪರೂಪ. ಆಕಾಶವಾಣಿಯಲ್ಲಿ ಕೇಳಿಸ್ತಾ ನಾನು ತುಂಬಾ ಕ್ರಿಯಾಶೀಲವಾಗಿ ಬೆಳೀತಿದ್ದೆ. ಬಟ್ ಮುಂದಿನ ದಿನಗಳಲ್ಲಿ ನಾನು ಮಕ್ಕಳೊಟ್ಟಿಗೆ ಕೆಲಸ ಮಾಡುವಾಗ, ಮಕ್ಕಳ ಮಧ್ಯೆ ನಾನು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು ಏನ್ ಅಗತ್ಯ ಅಂತ ಅರ್ಥ ಮಾಡ್ಕೊಂಡಾಗ ಇಂಥದ್ದೊಂದು ವಿಷಯದ ಮೇಲೆ ನಾನು ಅರಿವು ಮೂಡಿಸ್ತಕ್ಕಂತ ಕೆಲಸ ಮಾಡಬೇಕು. ಮಕ್ಕಳಲ್ಲಿ ಇಂಥ ಮನೋಧೋರಣೆ ಬಿಂಬಿಸ್ಲಿಕ್ಕೆ ನಾನು ಏನ್ ಮಾಡ್ಬೋದು ಅಂತ ಸಂದರ್ಭ ಬಂದಾಗ ನಾನು ಪೂರಕವಾಗಿ ಹಾಡು ಮತ್ತು ನಾಟಕಗಳನ್ನು ಬರೀತಾ ಬಂದವನು. ನಾನು ಬಹುತೇಕ ಮೊದಲನೇ ಹಾಡು ನಾನು ಈ ಬರೆಯೋಣ ಕನ್ನಡ ಮಾತಿಗೆ ಶರಣಂದು, ಜನಗಣಮನವ ಹೇಳೋಣ ಭಾರತ ಮಾತಿಗೆ ಜೈ ಎಂದು ಅಂತೇಳಿ ನಾನು ಚಿತ್ರದುರ್ಗ ಜಿಲ್ಲೆಯ ಹುಲ್ಕಟ್ಟೆಯಲ್ಲಿ ನಾನು ಸೇವೆ ಮಾಡುವಂತ ಸಂದರ್ಭ ಪ್ರಥಮವಾಗಿ ಮಕ್ಕಳಿಗೋಸ್ಕರ ಬರೆದಂತ ನಾನು ಮೊದಲು ಹಾಡಿದು. ಈ ತರದ ಹಾಡುಗಳನ್ನ ಬರೆಯೋದ್ರ ಮೂಲಕ ಮಕ್ಕಳಿಗೆ ಆ ಹಾಡನ್ನು ಹೇಳಿಸೋ ಮೂಲಕ ಮಕ್ಕಳು ಕ್ರಿಯಾಶೀಲವಾಗಿ ಬೆಳೀಲಿ ಅಂತೇಳಿ. ಜೊತೆಗೆ ನಮ್ಮ ಶಾಲೆಯ ವಾರ್ಷಿಕೋತ್ಸವಗಳ ಸಂದರ್ಭ ಬಂದಾಗ ನಾವು ಸಿನಿಮಾ ಹಾಡುಗಳಿಗೆ ನೃತ್ಯ ಮಾಡಿಸ್ಬಿಡ್ತೀವಿ. ನಾನು ಪ್ರತಿ ವರ್ಷ ಅಂತದೊಂದು ಶಾಲಾ ವಾರ್ಷಿಕೋತ್ಸವ ಬರುವಾಗಿರ್ಬೋದು, ಬೇರೆ ಸಂದರ್ಭದಲ್ಲಿ ಮಕ್ಕಳಿಗೋಸ್ಕರ ಅವ್ರಿಗೆ ಬೇಕಾದಂತ ಅವ್ರಿಗೆ ಏನನ್ನು ಸಮುದಾಯಕ್ಕೆ ಏನು ಮಾರ್ಗದರ್ಶನ ಮಾಡಬೇಕು, ಮಕ್ಕಳಿಗೆ ಏನು ತಾವು ಅರಿವಿನ ವಿಸ್ತಾರ ಮಾಡ್ಕೋಬೇಕು ಆ ನಿಟ್ಟಿನೊಳಗೆ ನಾನು ನಾಟಕಗಳನ್ನು ಬರೀತಿದ್ದೆ. ಅದೇನಿಲ್ಲ, ನಾನು ಹುಲ್ಕಟ್ಟಿಲಿರುವಾಗ ಮೊದಲನೇ ಬರೆದಂತ ಒಂದು ನಾಟಕ ಅದು ಅರಿತು ನಡೆಯದ ಬಾಳು ಬಾಳಲ್ಲ ಅಂತ. ಆ ನಾಟಕ ಮುಂದೆ ಬಾಳ ಜ್ಯೋತಿ ಅಂತೇಳಿ ಕ್ರಿಯೇಷನ್ ಆಯ್ತು, ನಾಟಕ ಮುಂದುವರಿತದು. ಈ ತರ ಮಕ್ಕಳಿಗೋಸ್ಕರ ಅಗತ್ಯ ಬಿದ್ದಾಗ ಬರೀತಾ ನಾನು ನಾಟಕ ಕಟ್ಕೊಂಡು ಬಂದಿರೋನು. ವಿಶೇಷವಾಗಿ ಅಂದ್ರೆ ಬಹುತೇಕ ನಾನು ನಾಟಕ ರಚನೆ ಮಾಡುವಂತ ಕ್ರಿಯೆ ಶುರುವಾಗಿದ್ದೆ ಮಕ್ಕಳಿಗೆ ಏನ್ ಅಗತ್ಯ ಅಂತ ಹೇಳ್ಬೇಕಂತ ಸಂದರ್ಭದ ಅಗತ್ಯ ಅರಿತುಕೊಂಡು ನಾಟಕ ಬರದೆ, ಅಗತ್ಯ ಅರಿತುಕೊಂಡು ಹಾಡುಗಳನ್ನ ಬರದೆ. ಈ ತರದ ಹಾಡುಗಳನ್ನ ಮತ್ತು ನಾಟಕ ರಚನೆ ಮಾಡ್ತಾ ಮಕ್ಕಳ ಅಗತ್ಯಕ್ಕನುಸಾರವಾಗಿ ನಾನೊಬ್ಬ ಸಾಹಿತ್ಯ ಮೇಲ್ಕೊಂಡದ್ದು. ಮತ್ತೆ ನನಗೆ ಇನ್ನೊಂದು ವಿಶೇಷ, ಯಾವ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತೀವೋ ಅದಕ್ಕೂ ಮ್ಯಾಚ್ ಆಗೋ ರೀತಿಯೊಳಗೆ, ಅದಕ್ಕೆ ಹೊಂದಾಣಿಕೆ ಆಗೋ ರೀತಿಯೊಳಗೆ ನನ್ನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಲಯ ವಿಸ್ತಾರ ಮಾಡಿದ್ರೆ ಅದು ಮಕ್ಕಳಿಗೂ ಉಪಯೋಗ ಆಗುತ್ತೆ ಮತ್ತು ಕ್ರಿಯಾಶೀಲ ಆಗುತ್ತಂತೆ. ಸಾಕ್ಷರತಾ ಆಂದೋಲನದ ಸಂದರ್ಭದಲ್ಲಿ ನಾನು ಅದಕ್ಕೆ ಬೇಕಾಗುವಂತ ಸಾಹಿತ್ಯ ರಚನೆ ಮಾಡಿದೆ. ಯಾಕಂದ್ರೆ ಕೆಲವು ಕಾಲ ನಾನು ಅಲ್ಲಿ ಕೆಲಸ ಮಾಡಿದೆ. ಬಹುತೇಕ ಮಕ್ಕಳಿಗೆ ಸಾಹಿತ್ಯ ರಚನೆ ಮಾಡುವ ಮೂಲಕ ಮಕ್ಕಳನ್ನು ಕ್ರಿಯಾಶೀಲ ಬೆಳೆಸೋದಕ್ಕೆ ಮತ್ತು ನಾನೊಬ್ಬ ಸಾಹಿತ್ಯ ಹೊರ ಮೂಲಕ ಎರಡೂ ಕೂಡ ಸಾಧ್ಯತೆ ಆಯ್ತು ಅಂತ ಹೇಳಿ ಬಯಸ್ತೀನಿ. ಹಲವಾರು ನಾಟಕಗಳೇ ನಾನು ಹೆಚ್ಚು ಬರೆದು ಮತ್ತು ಆರಂಭದಿಂದ ನಾನು ರಂಗಭೂಮಿ ಚಟುವಟಿಕೆಯನ್ನು ಶಾಲಾಂಗಣದಲ್ಲಿ ಮಾಡ್ತಾ ಬಂದಿದ್ರಿಂದನೇ ನಾನೊಂದು 25 ವರ್ಷ ಆದ್ಮೇಲೆ ನಾನು ರಂಗಭೂಮಿಯಲ್ಲಿ ಇಷ್ಟು ಕೆಲಸ ಮಾಡಿದ ನಾನೇ ಅದಕ್ಕೆ ರಿಸರ್ಚ್ ಮಾಡ್ಲಿಕ್ಕೆ ಸೂಕ್ತ ಅಂತೇಳಿ ಮಕ್ಕಳ ರಂಗಭೂಮಿಯಲ್ಲೇ ಪೇಚೆ ಮಾಡ್ಲಿಕ್ಕೆ ಮುಂದಾಗಿದ್ದು ನಾನು. ಡಾಕ್ಟರ್ ನಿಂಗು ಸೊಲಗಿ ಅವರೇ, ಈಗ ನೋಡ್ರಿ ನಾವು ಜನಪದರಿಂದ ನಾವು ಕನ್ನಡ ಭಾಷೆಯ ಬೆಳವಣಿಗೆ ನಾವು ಕಾಣ್ತೀವಿ. ಪೌರಾಣಿಕ ಒಂದು ಮಹಾಕಾವ್ಯಗಳು ಇರ್ಬೋದು, ರಾಮಾಯಣ ಮಹಾಭಾರತ, ಅವುಗಳು ನಮ್ಮ ಈ ಜನಪದ ಆಟದೊಳಗೆ ಹಾಸುಹೊಕ್ಕಾಗಿವೆ, ಜನಪದರ ಜೀವನದೊಳಗೆ. ಅದಕ್ಕೆ ಕನ್ನಡದೊಳಗೆ ಭಾವಿಸಿದ ಜನಪದ ಅಂತ ಕವಿರಾಜ ಮಾರ್ಗದಲ್ಲಿ ಬರ್ತದೆ. ಅಂದ್ರೆ ಜನಪದರ ಕೊಡುಗೆ ಪ್ರಯೋಗ ಪರಿಣತ ಅಂತ ಹೇಳ್ತಾರೆ ಜನಪದರನ್ನ. ಅಂದ್ರೆ ಮುಖ್ಯವಾಗಿ ಅಂದ್ರೆ ಜನಪದರ ಕೊಡುಗೆ ಬಹಳ ಅನನ್ಯವಾಗಿದೆ. ಇವತ್ತು ಗ್ರಾಮೀಣ ಭಾಗದೊಳಗೆ ಇನ್ನೂ ಕನ್ನಡ ಉಳಿದದ ಬೆಳ್ಕೊಂಡು ಬರ್ತಾ ಇದೆ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಹೋಗ್ತಾ ಇರೋರು ಗ್ರಾಮೀಣ ಭಾಗದ ಮಕ್ಕಳೇ. ಅಂದ್ರೆ ಕನ್ನಡವನ್ನ ಉಳಿಸುವ ನಿಟ್ಟಿನೊಳಗೆ ಅವರ ಒಂದು ಕಾಣಿಕೆ ದೊಡ್ಡದ. ನೋಡ್ರಿ, ಇವತ್ತು ಒಂದು ಪೀಳಿಗೆ ಹಿಂದೆ ಹೋದ್ರೆ 10ನೇ ತರಗತಿವರೆಗೂ ಅವರು ಕನ್ನಡ ಭಾಷೆಯಲ್ಲಿ ಕಲಿತಾ ಇದ್ರು. ಈಗೆಲ್ಲ ಮಕ್ಕಳು ಆಂಗ್ಲ ಭಾಷೆಯಲ್ಲಿ ಕಲಿತಾ ಇದ್ದಾರೆ, ಕನ್ನಡದಿಂದ ವಂಚಿತರಾಗ್ತಾ ಇದ್ದಾರೆ. ಈಗ ನೀವು ತಾವು ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ಒಂದು ಕನ್ನಡ ಕಲಿಸ್ತಾರಲ್ಲ, ಏನು ಯಾರು ಆಂಗ್ಲ ಭಾಷೆಯಲ್ಲಿ ಕಲಿತಾರಲ್ಲ, ಕನ್ನಡದಿಂದ ಅವರು ವಿಮುಖರಾಗ್ತಾರೆ. ಹೇಗೆ ಅವರು ಒಂದು ಭವಿಷ್ಯ ಬೆಳವಣಿಗೆ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳೋ ನಿಟ್ಟಿನೊಳಗ ಸೋಲ್ತಾರೆ. ಹೇಗೆ ವಾಪಸ್ ಮತ್ತೆ ಕನ್ನಡ ಆಡುಭಾಷೆಯಾಗಿ ಕನ್ನಡ ಮನೆಯಲ್ಲಿ ಇದ್ರೂ ಕೂಡ ಒಂದು ಕಲಿಕಾ ಭಾಷೆಯಾಗಿ ಬೇರೆ ಬೇರೆ ಭಾಷೆ ಕಲಿತಿರೋದ್ರಿಂದ ಅವರಿಗೆ ಒಂದಿಷ್ಟು ಸಂವಹನ ಕೊರತೆ ಕಾಣುತ್ತದೆ ಅಂತೇಳಿ ಬಹುಶಃ ನೀವು ಶಿಕ್ಷಕರಾಗಿ ನಿಮಗೆ ಅನಿಸಿರಬಹುದು. ಹೌದು, ಏನು ಕೊರತೆ ಆಗಿದೆ? ನಿಜವಾಗ್ಲೂ ತಾಯಿ ಭಾಷೆಯಲ್ಲೇನೆ ಮಗು ಆರಂಭದ ಶಿಕ್ಷಣ ಕಲಿಬೇಕು ಅಂತ ಎಲ್ಲ ತಜ್ಞರು ಹೇಳ್ತಾರೆ. ಬಹುತೇಕ ನಾನು 35 ವರ್ಷದ ನನ್ನ ಕಲಿಕಾ ಜರ್ನಿಯಲ್ಲಿ ನಾನು ಕಂಡುಕೊಂಡಂತ ಸತ್ಯನೂ ಕೂಡ ಹೌದದು. ಮಗು ತನ್ನ ಮಾತೃಭಾಷೆ ತಾಯಿ ಭಾಷೆಯನ್ನ ಅನುಸರಿಸಿಕೊಂಡೇ ಕಲಿಕೆಯನ್ನು ಆರಂಭ ಮಾಡಿದ್ರೆ ಬಹಳ ಮನಮುಟ್ಟು ರೀತಿಯೊಳಗಾಗ್ತದೆ. ನೀವು ನೋಡಿ, ಆರಂಭದಲ್ಲಿ ಇಂಗ್ಲಿಷ್ ಭಾಷೆಗೆ ಹೋದ್ರೆ ಆ ಇಂಗ್ಲಿಷ್ ಭಾಷೆ ಮಾತುಕತೆ ಇಲ್ಲ ಮಕ್ಕಳಿಗೆ, ಬೇರೆ ಭಾಷೆಯನ್ನ ಅದು ಅರ್ಥ ಮಾಡ್ಕೊಂಡಿರ್ತೀವಿ ಮುಂದಕ್ಕೆ ಹೋಗುತ್ತಂತಂದ್ರೆ ಆ ಮಗುಗೆ ತನ್ನ ಒಳಗಡೆ ಹೋಗೋಲ್ಲ, ಬಯಾಟ್ ಮಾಡ್ಲಿಕ್ಕೆ ಶುರು ಮಾಡ್ತದೆ ಮಗು. ನೀವು ಅದೇ ಕನ್ನಡ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ, ಕನ್ನಡ ಭಾಷೆಯನ್ನು ಓದಿ ಕಲಿಸಲಿಕ್ಕೆ ಶುರುವಾದ್ರೆ ಆ ಮಗು ಬಹಳಷ್ಟು ವಿಷಯಗಳನ್ನ ಮನನ ಮಾಡ್ಕೊಳ್ತದೆ. ಮನನ ಮಾಡ್ಕೊಳ್ಳೋ ಮೂಲಕ ಮಗು ತನ್ನ ಅರ್ಥಪೂರ್ಣವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತದೆ, ಕ್ರಿಯಾಶೀಲ ಬೆಳೀತದೆ. ಇವತ್ತು ಆಂಗ್ಲ ಮಾಧ್ಯಮ ಶಾಲೆ ಕಳಿಸ್ತಕ್ಕಂಥ ಮಕ್ಕಳು ಏನಾಗಿದೆ ಸ್ಥಿತಿ ಅಂತಂದ್ರೆ, ಇತ್ತ ಕನ್ನಡ ಮಾಧ್ಯಮದಲ್ಲೂ ಕನ್ನಡದ ಭಾಷೆಯನ್ನು ಪರಿಪೂರ್ಣ ಕಲಿಯೋದಿಲ್ಲ, ಇಂಗ್ಲಿಷ್ ಭಾಷೆಯನ್ನು ಪರಿಪೂರ್ಣವಾಗಿ ಕಲೀಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆ ನಿಟ್ಟಿನೊಳಗಡೆ ಮತ್ತೆ ಇನ್ನೊಂದು, ನಮ್ಮ ಸುತ್ತಮುತ್ತ ಪರಿಸರದ ಭಾಷೆ ಏನಿರುತ್ತಲ್ಲ ಆ ಭಾಷೆಯಲ್ಲಿ ಕಲಿಕೆ ಶುರುವಾದ್ರೆ ಮಗು ಬಹಳಷ್ಟು ವಿಸ್ತಾರವಾಗಿ ಕಲೀಲಿಕ್ಕೆ ಸಾಧ್ಯ. ಅಂದ್ರೆ ಜನಪದರು ಜನ ಮಾತಾಡ್ತಿರ್ತಾರೆ, ಏನೋ ಹೇಳ್ತಿರುತ್ತೆ, ಅಲ್ಲಿಡುವಂತ ಪ್ರತಿಯೊಂದು ತನ್ನ ಕಲಿತಂತ ಕಲಿಕೆಯನ್ನ ಜನಮಾನಸ ಸುತ್ತಮುತ್ತ ಅಲ್ಲಿ ಕಲಿಕೆ ಆಯಾಮಗಳಲ್ಲಿ ಮತ್ತೆ ಬೇರೆ ಬೇರೆ ಕಲೀಲಿಕ್ಕೆ ಸಾಧ್ಯ. ಶಾಲೆ ಹೊರಗಿನ ಕಲಿಕೆ ಮಕ್ಕಳಿಗೆ ಯಾವಾಗ ಬಂದಾತು ಕಟ್ಟಾತಲ್ಲ, ನಿಜವಾಗ್ಲೂ ಆ ಮಗುವಿನ ಕಲಿಕೆ ಹಿಂದುಳಿತಿದೆ ಅಂತ ಅರ್ಥ. ಕನ್ನಡ ಶಾಲೆಯಲ್ಲಿ ಬರ್ತಕ್ಕಂಥ ಕನ್ನಡ ಕಲಿಕೆಯಲ್ಲಿ ತೊಡತಕ್ಕಂಥ ಮಕ್ಕಳು ಶಾಲೆಯಲ್ಲೂ ಕಲಿತಾರೆ, ಹೊರವಲಯದಲ್ಲಿ ಹೋದಾಗ ಜನಮಾನಸದಲ್ಲಿ ಕೂಡ ಅವ್ರ ಜೊತೆಗೆ ಇದ್ಕೊಂಡು ಅಲ್ಲಿ ಕಲೀಲಿಕ್ಕೆ ಸಾಧ್ಯ, ಅನುಭವ ವಿಸ್ತಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ಮಾತೃಭಾಷೆಯಲ್ಲೇ ಶಿಕ್ಷಣ ನೀಡಬೇಕು, ಕನ್ನಡ ಮಾಧ್ಯಮ ಆಗಬೇಕು. ನನಗೆ ಇನ್ನೊಂದು ವಿಶೇಷ ಮುಂದುವರ್ಕೊಂಡು ಕನ್ನಡದ
ಭಾಷಾ ಮಾಧ್ಯಮದ ಜೊತೆಗೆ ರಂಗಭೂಮಿನೂ ಒಂದು ಕಲಿಕಾ ಮಾಧ್ಯಮವಾಗಿ ಬಳಸಿಕೊಳ್ಳುವ ಮೂಲಕ ಶಾಲೆಯಲ್ಲಿ ಬೆಳೆಸಿದ್ರೆ ತುಂಬಾ ಮಕ್ಕಳು ಕ್ರಿಯಾಶೀಲವಾಗಿ ಬೆಳಿಬಲ್ಲರು ಅಂತ ಹೇಳಿ ಹೋಗ್ತೀನಿ. ಕನ್ನಡದ ಉಳಿವು ಕನ್ನಡ ಶಾಲೆ ಮಾತ್ರ ಅಂದ್ರೆ ಕನ್ನಡ ಭಾಷೆಯನ್ನು ಕಲಿಸೋ ಮೂಲಕ ಮತ್ತು ಬರೀ ಭಾಷೆ ಉಳಿಸೋದಕ್ಕೋಸ್ಕರ ಅಂತಲ್ಲ, ಮಕ್ಕಳು ನಿಜವಾದ ಸೃಜನಾತ್ಮಕವಾಗಿ ಮಕ್ಕಳು ಕ್ರಿಯಾಶೀಲವಾಗಿ ಬೆಳಿಬೇಕು ಅಂದ್ರೆ ಅದು ಕನ್ನಡ ಭಾಷೆಯಲ್ಲೇನೆ ಕಲಿಬೇಕಂದ್ರೆ ತಾಯಿ ಭಾಷೆಯಲ್ಲೇ ಕಲಿಬೇಕು. ನಿಂಗೂ ಸಲಿಗೆ ಅವರೇ, ತಾವು ಜನಪ್ರಿಯ ಶಿಕ್ಷಕರು, ಯಾಕಂದ್ರೆ ಒಂದು ಸಂಸ್ಕೃತಿಮಯವಾಗಿ ಭಾಷೆಯನ್ನು ಕಲಿಸ್ತೀರಿ. ಅಂದ್ರೆ ಮಕ್ಕಳಿಗೆ ಹಾಡಿನ ಮೂಲಕ, ಒಂದು ನಾಟಕದ ಒಂದು ಅಭಿನಯದ ಮೂಲಕ ಮತ್ತೆ ಕಥೆಗಳ ಮೂಲಕ ಅವರನ್ನ ಬಡಿದೆಬ್ಬಿಸ್ತೀರಿ ಮತ್ತು ಅವರು ಆಸಕ್ತಿಯಿಂದ ಪಾಠಗಳನ್ನ ಕೇಳೋ ನಿಟ್ಟಿನೊಳಗ ಸಾಕಷ್ಟು ಹರಣಿಸಿ ದುಡಿತೀರಿ. ವಿಜ್ಞಾನ ವಿಷಯ ಆಗಿರ್ಬೋದು, ಬೇರೆ ಒಂದು ಕಲೆ ವಿಷಯ ಆಗಿರ್ಬೋದು, ಕನ್ನಡ ಭಾಷೆ ವಿಷಯ ಆಗಿರ್ಬೋದು, ಎಲ್ಲವನ್ನು ಕೂಡ ಆಸಕ್ತಿಯಿಂದ ಮಕ್ಕಳು ಕಲೀಲಿಕ್ಕೆ ಕಾರಣ ಅಂದ್ರೆ ಆ ಕಲಿಕಾ ಒಂದು ಅದು ನಾವೀನ್ಯತೆ, ಅದನ್ನು ತಾವು ತಗೊಂಬಂದಿರಿ. ನಾವು ಅಂದ್ರೆ ಆಕಾಶವಾಣಿ ಮೂಲಕ ಕೂಡ ಕೇಳಿ ರೇಡಿಯೋ ಪಾಠಗಳನ್ನ ಮಾಡಿ ಅದರೊಳಗೆ ತಾವು ಸಾಕಷ್ಟು ಶಿಕ್ಷಕರು ತಾವಲ್ಲದೆ ಸಾಕಷ್ಟು ಜನ ಭಾಗವಹಿಸಿದ್ದಾರೆ. ಅಂದ್ರೆ ಒಂದು ಸಂಸ್ಕೃತಿ ಮತ್ತು ಭಾಷೆ ಎರಡು ಒಂದನ್ನೊಂದು ಬಿಟ್ಟಿಲ್ಲ ಅನ್ನೋದು ಇದ್ರ ಮೂಲಕ ಗೊತ್ತಾಗ್ತದೆ. ಅಂದ್ರೆ ಹೇಗೆ ಮಕ್ಕಳಿಗೆ ಒಂದು ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸಲಿಕ್ಕೆ ಈ ಸಂಸ್ಕೃತಿಮಯ ವಾತಾವರಣ ಬೇಕು. ನೀವು ನೋಡ್ರಿ, ಮಕ್ಕಳ ಸಾಹಿತ್ಯವನ್ನು ರಚನೆ ಮಾಡಿದಿರಿ, ಮತ್ತೆ ಬೀದಿ ನಾಟಕಗಳನ್ನು ಕೂಡ ಮಾಡಿದಿರಿ, ಮಕ್ಕಳಿಗಾಗಿ ನಾಟಕಗಳನ್ನು ಮಾಡಿರಿ, ಬಾಲ ವಿಕಾಸ ಅಕಾಡೆಮಿ ಜೊತೆಗೆ ತಾವು ಕೆಲಸ ಮಾಡಿದಿರಿ. ನಿಮಗೆ ಬಹುಶಃ ಇದಕ್ಕೆ ಸಂಸ್ಕೃತಿ ಮತ್ತು ಭಾಷೆಯ ಒಂದು ಬೆಳವಣಿಗೆ ಆಗಬೇಕು ಅಂದಾಗ್ಲೇನೆ ಮಕ್ಕಳಿಗೆ ಒಂದು ಉತ್ತಮ ಭೌತವ್ಯವನ್ನ, ಒಂದು ಸಾಹಿತ್ಯಿಕವಾಗಿ ಮಕ್ಕಳು ಬೆಳೆದು ಅವರು ಕೂಡ ಭೌತಿಕವಾಗಿ ಒಂದು ಮುಂದಿನ ಯೋಜನೆಗಳನ್ನ ಹಾಕೊಂಡು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ತಾವು ಮಾಡಿದಿರಿ. ಈ ತಮ್ಮ ಅನುಭವ ಭಾಷೆ ಮತ್ತು ಸಂಸ್ಕೃತಿ ಕುರಿತಂತೆ. ನಿಜವಾಗ್ಲೂ ಸಂಸ್ಕೃತಿಯ ಬೇರುಗಳು ನಮ್ಮ ಭಾಷೆ ಮೂಲಕನೇ ಜೊತೆಗೆ ಅಂಟ್ಕೊಂಡು ಬಂದದ್ದು ಕಾಣ್ತೀವಿ ನಾವು. ಮತ್ತೆ ಮಗು, ಪ್ರತಿ ಮಕ್ಕಳು ಕೂಡ ತನ್ನ ಸಾಂಸ್ಕೃತಿಕ ವಲಯದೊಳಗಡೆನೆ ಬೆಳ್ಕೊಂಡು ಬಂದಿರೋದು. ಹೌದು, ಸಂಸ್ಕೃತಿಯಿಂದ ಆಚೆ ಆ ಕಡೆ ಹಾಕಿದ್ವಿ ಅಂದ್ರೆ ನೀರಿನಿಂದ ತೆಗೆದು ಹೋಗೋದು ಮೀನದ ತರ ಮಕ್ಕಳಾಗೋದು. ಯಾವ ಸಾಂಸ್ಕೃತಿಕ ವಲಯದೊಳಗಡೆ ಮಕ್ಕಳು ಬೆಳಿತಾರೆ ಅಲ್ಲಿ ಬೆಳಿಬೇಕಂದ್ರೆ ನಾನು ಒಂದು ಉದಾಹರಣೆ ಹೇಳ್ತೀನಿ. ನನ್ನ ಊರೊಳಗಡೆ ನೆಲ ಸಂಸ್ಕೃತಿ ಅಂತೀನಿ ನಾನು, ಕೃಷಿ ಸಂಸ್ಕೃತಿ, ನಮ್ಮ ಕೃಷಿ ಸಂಸ್ಕೃತಿ, ನಮ್ಮ ಆಹಾರ ಸಂಸ್ಕೃತಿ, ನಮ್ಮ ಜನಪದ ಸಂಸ್ಕೃತಿ, ಈ ಎಲ್ಲ ಸಂಸ್ಕೃತಿ ವಲಯನು ಮಗು ಅರ್ಥ ಮಾಡ್ಕೊಂಡು ಬೆಳೀತಾ ಬಂದಾಗ ತುಂಬಾ ಖುಷಿ ಕೊಡ್ತದೆ. ಅಂದ್ರೆ ಕೃಷಿ ಅಂದಾಗ ಒಂದು ಸಂಸ್ಕೃತಿ ಐತೆ ಅಲ್ಲೇ. ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಕೋಳಿ ಕೂಗ್ತದೆ, ಆ ಕೋಳಿ ಕೂಗ್ತಿದ್ದಂಗ ಬೆಳಗ್ಗೆ ಹೇಳ್ಬೇಕು ಅನ್ನುವಂಥದ್ದು, ಅಲ್ಲೇ ಸಗಣಿ ಸಾರಿಸ್ಬೇಕು, ಹೊರಗಡೆ ಎಲ್ಲಾ ಸಗಣಿ ಬೆಳಿಬೇಕು, ದನಕ್ಕೆ ಹೋಗಿ ಮೇವು ಹಾಕ್ಬೇಕು, ನಂತರ ಬಂದ ನಂತರ ಇದ್ರೊಳಗಡೆ ಹೊರಗಡೆ ಹೋಗ್ಬೇಕು, ಬೆಳಗ್ಗೆ ಹೊರಗಡೆ ಹೋಗ್ಬೇಕು ಗೈಲಿ ಹೊಡ್ಕೊಂಡು ಅಲ್ಲಿ ಹೋಗಿ. ಇದೊಂದು ರೈತರ ಒಂದು ಸಾಂಸ್ಕೃತಿಕ ಐತಲ್ಲ. ಆಮೇಲೆ ಬೀಜ ಬಂದಾಗ ಒಳ್ಳೊಳ್ಳೆ ಬೀಜಗಳನ್ನ ಸಂಗ್ರಹ ಮಾಡಿಡ್ಬೇಕು. ಒಂದು ಮನೆಯೊಳಗಡೆ ಕೃಷಿ ಸಂಸ್ಕೃತಿಗೆ ಬೇಕಾಗತಕ್ಕಂತ ಆಯಾಮ ಏನು ಅನ್ನೋದನ್ನ ಮಗು ಅರ್ಥ ಮಾಡ್ಕೊಂಡಾಗ, ಆ ಕೃಷಿ ಒಡನಾಟ ಇತ್ತು ಅಂದಾಗ ಕೃಷಿ ಒಳಗಡೆ ವಿಭಿನ್ನವಾದನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ನಮ್ಮ ಜನಪದ ಹಾಡುಗಳು ತಾಯಂದ್ರು ಕೆಲಸ ಮಾಡ್ತಾ 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 ಹಾಡುಗಳನ್ನ ಬೆಳೆಸ್ಕೊಂಡ್ ಬರ್ತಿದ್ರು, ಆ ಹಾಡುಗಳನ್ನ ಆಡ್ತಿದ್ರು, ಬೇರೆ ಬೇರೆ ವಿಭಿನ್ನ ಆಟಗಳನ್ನ ಆಡ್ತಿದ್ರು. ನೀವು ಮಕ್ಕಳು ಗಮನಿಸ್ರಿ, ಆಟಿಗೆ ಚಾಟ ಆಡ್ತಕ್ಕಂಥ ಆಟಗಳಂತದ ನಮ್ಮಲ್ಲಿ. ಆ ತರದ ಮಗು ಆಟಿಗೆ ಚಾಟ ಆಡ್ತಕ್ಕಂಥದ್ದು, ಆಟಿಗೆ ಚಾಟ ಆಡೋದಂದ್ರೆ ಯಾವ ಹಬ್ಬ ಬಂದಿರುತ್ತೆ, ಹಬ್ಬ ಮಕ್ಕಳು ಆಟ ಆಡ್ಕೊಂತ ಎಲ್ಲಾನು ಮಾಡ್ಕೊಂಡು ಅಲ್ಲಿ ಒಳಗಡೆ ಏನ್ ಹಬ್ಬ ನಡೀತಿ, ಯುಗಾದಿ ಹಬ್ಬ ನಡೀತಿ, ಯುಗಾದಿ ಹಬ್ಬ ಹೊರಗಡೆ ಸೃಷ್ಟಿ ಆಗಿರುತ್ತೆ, ಮಕ್ಕಳು ಮತ್ತೆ ಆಟ ಆಡ್ಕೊಂತಾರೆ. ಅಲ್ಲಿ ಒಂದು ಹೋಳಿ ಹುಣ್ಣಿ ಹಬ್ಬ ನಡೀತಿದ್ರೆ ಹೋಳಿ ಹುಣ್ಣಿ ಹಬ್ಬ ನಡೀತಿರುತ್ತೆ. ಈ ತರ ಬೇರೆ ಬೇರೆ ಹಬ್ಬಗಳನ್ನ ಮತ್ತು ಬೇರೆ ಬೇರೆ ಬರ್ತಕ್ಕಂಥ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನ ಮಕ್ಕಳು ಆಡ್ತಾ ಹಾಡ್ತಾ ಬೆಳೀತಕ್ಕಂಥ ತುಂಬಾ ಮುಖ್ಯ. ಹಾಗಾಗಿನೇ ಭಾಷೆ ಒಂದು ಭಾಷೆ ಬೆಳಿಬೇಕಾದ್ರೆ ಭಾಷೆ ತನ್ಪಾಡಿ ತಾನು ಬೆಳೆಯಲ್ಲ. ಮಕ್ಕಳಲ್ಲಿ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಬಿಟ್ಕೊಂಡೇ ಬೆಳೆಸ್ಕೊಂಡು ಹೋಗುವಂತದ್ದು ಕಾಣ್ತೀವಿ. ಆ ನಿಟ್ಟಿನೊಳಗಡೆ ಎರಡು ಒಟ್ಟಿಗೆ ಬೆಳಿಬೇಕು ಅಂತಂದ್ರೆ ಮಗುವಿನ ಸಾಂಸ್ಕೃತಿಕ ವಾತಾವರಣ ಮತ್ತು ಭಾಷಾ ವಲಯದೊಳಗಡೆ ಮಕ್ಕಳು ಮೇಯುವ ರೀತಿಯೊಳಗಡೆ ನಾವು ತೊಡಗಿಸೋದು ತುಂಬಾ ಮುಖ್ಯ ಅಂತ. ಲಿಂಗು ಸಲಿಗೆ ಅವರೇ, ಮಕ್ಕಳ ಜನಪದ ಆಟಗಳು ಕುರಿತಂತೆ ಒಂದು ಸಂಪಾದನೆ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯಿಂದ ತಾವು ಅದರೊಳಗ ಭಾಗಿಯಾಗಿರಿ. ನೋಡ್ರಿ, ಮುಖ್ಯವಾಗಿ ಅಂದ್ರೆ ಒಂದು ಸಾಹಿತ್ಯ ರಚನೆ ಆಗ್ಬೇಕು ಅಂತಂದ್ರೆ ಒಂದಿಷ್ಟು ನಮಗೆ ಕಲ್ಪನೆಗಳು ಬರ್ಬೇಕಾಗ್ತದೆ. ಮತ್ತೆ ಮಕ್ಕಳಿಗೆ ವಿಶೇಷವಾಗಿ ಆಟ ಅಂದ್ರೆ ಆಟದ ಪೀರಿಯಡ್, ನಾವು ಸಣ್ಣವರಿದ್ದಾಗಂತೂ ಆಟದ ಪೀರಿಯಡ್ ಬಹಳ ಅಚ್ಚುಮೆಚ್ಚು ನಮಗೆ. ಅದಕ್ಕೆ ಓಡ್ಬಿಡ್ತಿದ್ವಿ ನಾವು. ಕುಂಟಬಿಲ್ಲೆ ಆಡೋದು ಹೆಣ್ಮಕ್ಳು, ಆಮೇಲೆ ಖೋ-ಖೋ, ಚಿನಿಪಿಣಿ ಆಡುವಂಥದ್ದು, ಕ್ರಿಕೆಟ್ ಅಂತೂ ಆಮೇಲೆ ಬಂತು. ಅಂದ್ರೆ ಸಾಕಷ್ಟು ಅಂದ್ರೆ ಇವೆಲ್ಲ ಅಂದ್ರೆ ಎಷ್ಟು ಖುಷಿ ಅಂದ್ರೆ ಆ ಒಂದು ಮಣ್ಣಿನ ಮೂಲಕ ಧೂಳಿನ ಸಂಪರ್ಕ ಬಂದಾಗ ಮಕ್ಕಳ ಸೃಜನಶೀಲತೆ ತಾನ ಬರ್ತದೆ. ಮಕ್ಕಳ ಸಾಹಿತ್ಯಕ್ಕೆ ತಾವು ಸಾಕಷ್ಟು ಕೊಡುಗೆ ನೀಡಿದ್ರಿ. ಮಕ್ಕಳ ಸಾಹಿತ್ಯ ಏನು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಆ ಪ್ರಶ್ನೆ ಇಲ್ಲ. ಮಕ್ಕಳ ಸಾಹಿತ್ಯ ಅಕಾಡೆಮಿ ಬಂದದ, ಮಕ್ಕಳಿಗಾಗಿ ಒಂದು ಬರೆಯುವಂತವ್ರು ಇದ್ದಾರೆ, ಮಕ್ಕಳೇ ಬರೀತಾ ಇದ್ದಾರೆ. ನಿಜವಾಗಿ ಹೇಗೆ ಸಾಹಿತ್ಯಕ್ಕೆ ಈ ಒಂದು ಆಟದ ಪರಿಸರ ನೋಡಿ, ಮಕ್ಕಳ ಜನಪದ ಆಟಗಳಂತೂ ಬರೆದಿರಲ್ಲ. ಆ ಪರಿಸರದಲ್ಲಿ ಮಕ್ಕಳು ಕಲಿತದ್ದನ್ನ ಹೇಗೆ ಅವರು ಲೇಖನೆಯಲ್ಲಿ ಮೂಡಿಸಿ ಒಂದು ಸಾಹಿತ್ಯವನ್ನು ಬರೀಬಹುದು. ಮಕ್ಕಳೇ ಒಂದು ಸಾಹಿತ್ಯ ರಚನೆ ಮಾಡೋ ನಿಟ್ಟಿನೊಳಗ ತಾವು ಕೂಡ ಪರಿಶ್ರಮ ಪಟ್ಟಿರಿ, ಈಗ ಕಮ್ಮಟ ಕಾರ್ಯಾಗಾರಗಳನ್ನು ಮಾಡಿರಿ. ಆ ಕುರಿತಂತೆ ತಮ್ಮ ಅನುಭವ ಹಂಚ್ಕೋಬಹುದಾ? ನಿಜವಾಗ್ಲೂ ಮಕ್ಕಳು ಸ್ವತಃ ಕಲಿಕೆ ಎಲ್ಲಿ ನಡೀತೈತೆ ಅಂದ್ರೆ ಆಟದ ಮೂಲಕ ನಡೀತೈತೆ. ನಾನು ಅವಾಗಲೇ ಹೇಳ್ತಿದ್ದೆ, ಆಟ ಕಟ್ಟಿ ಆಡ್ತಕ್ಕಂಥ
ಬೆಳೆಸ್ತಕ್ಕಂಥ ಮಕ್ಕಳು ಒಂದು ಗೊಂಬೆ ಹಿಡ್ಕೊಂಡು ಆಟ ಆಡ್ತಿತ್ತು ಮಗು ಅಂತಂದ್ರೆ ಗೊಂಬೆ ಜೊತೆಗೆ ತಾನ ಮಾತಾಡ್ತಿರ್ತದ. ಅಪ್ಪು ನೀನೇನು ತಿಂತಿದ್ದೀನಿ, ಓ ನಿನ್ ಇದು ಮಮ್ಮು ಬೇಡ, ಈಗ ಚಾಕ್ಲೇಟ್ ಬೇಕಾ, ನೀನ್ ಚಾಕ್ಲೇಟ್ ಬೇಕಾ, ತಗೋ ಆರಾಮಿಲ್ಲ ನಿಂಗ ಒಂದ್ ಇಂಜೆಕ್ಷನ್ ಮಾಡ್ಕೊಂಡ್ ಬರ್ತೀನಿ, ಡಾಕ್ಟರ್ ಆಗ ನೋಡಿ ಡಾಕ್ಟರ್ ಹಿಂಗ್ ಮಲಗಿಸ್ತಾರ, ಇನ್ನೊಂದು ಇಂಜೆಕ್ಷನ್ ಮಾಡಲ್ಲ, ನಿಂಗ ತಗೊಂಡೊಂದು ಇಂಜೆಕ್ಷನ್ ಮಾಡೋ ಮೂಲಕ ಅದಕ್ಕೆ ಇಂಜೆಕ್ಷನ್ ಕೊಟ್ಟಂಗ್ ಮಾಡಿ ಆಟ ಆಡೋ ಮೂಲಕ ತಾನು ತನಗ ಅನಾರೋಗ್ಯ ಆದಾಗ ತನಗೆ ಇಂಜೆಕ್ಷನ್ ತಗೊಳ್ಬೇಕಾಗುವಂತ ಪ್ರಿಪರೇಷನ್, ನಾನು ಮೆಂಟಲಿ ಪ್ರಿಪರೇಷನ್ ಆ ಗೊಂಬೆ ಮೇಲೆ ಅಪೀಲ್ ಮಾಡೋ ಮೂಲಕ ಮಗು ಮಾಡುತ್ತೆ. ಗೊಂಬೆಗೆ ಏನ್ ಕೊಡ್ಬೇಕಂತಿರ್ತದೋ ಕೊಡುವಂತ ಈ ತರದ ನೋಡಿರ್ತದ ಒಂದು ಆಟ ಇದು. ಈ ತರದ ಆಟಗಳನ್ನ ಆಡೋ ಮೂಲಕ ಮಗು ಬೇರೆ ಬೇರೆ ತರದ್ದು ಆಟ ಅನ್ನೋದು ಮಗುವಿಗೆ ಒಂದ್ ರೀತಿ ಪಾಠ, ಅದು ಜೀವನ ಕೌಶಲ್ಯ ಪಾಠ, ಲೈಫ್ ಸ್ಕಿಲ್ ಅಂತ ನಾವು ಕಲಿಸ್ಲಿಕ್ಕೆ ಪ್ರತ್ಯೇಕ ಕಾರ್ಯಾಗಾರ ಮಾಡಕ್ ಹೋಗ್ತೀವಲ್ಲ. ನಮ್ಮ ಜನಪದೀಯ ಆಟಗಳಲ್ಲಿ ಮಕ್ಕಳನ್ನ ತೊಡಗಿಸಿದ್ರೆ, ಸೃಜನಾತ್ಮಕ ಆಟಗಳಲ್ಲಿ ಮಕ್ಕಳನ್ನ ತೊಡಗಿಸಿದ್ರೆ ಖಂಡಿತವಾಗಲೂ ಮಕ್ಕಳು ತಮ್ಮ ಜೀವನ ಲೈಫ್ ಸ್ಕಿಲ್ ಅಂತ ಏನಂತ ತುಂಬಾ ಅದ್ಭುತವಾಗಿ ಕಲಿತು ಬಿಡ್ತಾರೆ. ಒಂದು ಉದಾಹರಣೆ ಕೊಡ್ತೀನಿ ಸರ್ ನಿಮ್ಗೆ. ನಾನು ಶಾಲಾ ಕ್ಯಾಂಪಸ್ ಅಲ್ಲಿ ಒಂದ್ಸರಿ ಮಕ್ಕಳ ಜೊತೆ ನೀವು ಬರಿಗೈ ಹೋಗಿ ಆಟ ಆಡ್ರಿ ಅಂದಿ. ನಾವು ಕೊಳ್ಳು ಬಾಕತನ ನಮ್ಮ ಬಹುತೇಕ ಎಲ್ಲಾನು ಕೊಂಡ್ಕೊಂಡ್ ತರ್ತೀವಿ ಆಟ ಸಾಮಾನು. ನಮ್ಮ ಮಕ್ಕಳಿಗೆ ಯಾರು ಆಟ ಬಿಡಕ್ ಹೊರಗಡೆ ಪಟ್ಟಣ ಮಕ್ಕಳು ಬಿಟ್ರೆ ನನಗೆ ಏನಾದ್ರೂ ಆಡಕ್ ಸಾಮಗ್ರಿ ಬೇಕು ಅಂತಾರ ಅವರು. ಬಟ್ ಅದೇ ನೀವು ಗ್ರಾಮೀಣ ಪ್ರದೇಶದ ಮಕ್ಕಳನ್ನ ಆಟಕ್ಕೆ ಅಂತ ಬಿಟ್ರೆ ಏನು ಬೇಡ ಅವ್ರಿಗೆ, ಬಿಟ್ಟು ಒಂದ್ಸರಿ ಸುಮ್ಮನೆ ಹಿಂಗ ಆಟಕ್ಕೆ ಬಿಟ್ಟೆ 20 ಮಕ್ಕಳು ತಗೊಂಡು ತಮಗೆ ಸಿಕ್ಕಂತ ಕಲ್ಲು ಕಟ್ಟಿಗೆ ಬೇರೆ ಬೇರೆ ಸಾಮಗ್ರಿ ಅಲ್ಲಿ ಏನೇನು ಸಿಗ್ತದೆ ಎಲ್ಲ ತಗೊಂಡು ನೀವು ಫಿಶ್ ಮಾರ್ಕೆಟ್ ಮಾಡಿದ್ರು, ತರಕಾರಿ ಮಾರ್ಕೆಟ್ ಮಾಡಿದ್ರು, ಮಸೀದಿ ಮಾಡಿದ್ರು, ಮಂದಿರ ಕಟ್ಟಿದ್ರು, ಇರೋ ಕಲ್ಲುಗಳನ್ನು ಬಳಸ್ಕೊಂಡು ಒಬ್ಬ ಒಂದು ಮಗು ಚಂದ ಬ್ರಿಡ್ಜ್ ಕಟ್ಟಿದ್ದ, ರಸ್ತೆ ನಿರ್ಮಾಣ ಮಾಡಿದ್ದ, ಮಾಡಿ ಒಂದು ಕಲ್ಲು ತಗೊಂಡು ಸುಮ್ಮನೆ ತಗೊಂಡು ಆಟ ಆಡ್ಕೊಂಡು ಡ್ರರ್ ಅಂತ ತಗೊಂಡು ಮ್ಯಾಗಿಡಿಸ್ತಿದ್ದ. ನಾನು ಮಾತಾಡಿದೆ, ಪಾಪ ಏನ್ ಮಾಡಕತ್ತೀನಿ ನೀನು ಅಂದು, ರಸ್ತೆ ಮಾಡಿದೀನಿ, ಬ್ರಿಡ್ಜ್ ಅಂತ ನೋಡಿದೆ, ರಸ್ತೆ ಸ್ವಲ್ಪ ಕೆಡಿಸಿ ನೋಡೋಂತಡಿ ನೋಡಿ ಏನ್ ಮಾಡಿದಾನ ಅಂತ ತೆಗೆದ್ರೆ ಕೆಳಗಡೆ ದೊಡ್ಡ ಕಲ್ಲು ಹಾಕಿದಾನೆ, ಮೇಲೆ ಚಿಕ್ಕ ಕಲ್ಲು ಹಾಕಿದಾನೆ, ಅದ್ರ ಮೇಲೆ ಸೂಸ್ ಮಣ್ಣು ಹಾಕೊಂಡು ಸಹ ಮಾಡಿದಾನೆ. ಒಂದು ಕಲ್ಲು ಮೆಟ್ಲಿಂಗ್ ಆಗ್ಬೇಕು, ಗಟ್ಟಿ ಆಗ್ಬೇಕಾದ್ರೆ ಏನ್ ಬೇಕು ಅನ್ನುವಂತ ಕ್ರಿಯಾಶೀಲತೆ ಇತ್ತಲ್ಲ. ಒಬ್ಬ ಇಂಜಿನಿಯರ್ ಆಗುವಂತ ಕೌಶಲ್ಯ ಮಗುವಿನಲ್ಲಿ ಇರುತ್ತೆ. ನಮ್ಮ ಮುಂದೆ ಆ ಇಂಜಿನಿಯರ್ ಆಟ ಆಡ್ಲಿಕ್ಕೆ ಬಿಡುವಲ್ಲ, ಆ ಮಗುವಿನಲ್ಲಿ ಸ್ಕಿಲ್ ಬೆಳೆಸಲ್ಲ. ಈ ತರ ಮತ್ತು ಇನ್ನೊಂದು ಉದಾಹರಣೆ ಕೊಡ್ತೀನಿ ಸರ್ ನಿಮಗೆ. ಬಹುತೇಕ ಮಕ್ಕಳಿಗೆ ಆಟಕ್ಕೆ ಹಚ್ಚುವ ಇವತ್ತಿನ ಹೊಸ ಜಗತ್ತಿನೊಳಗೂ ಎಲ್ಲೋ ಮಾರ್ಕ ಒಂದು ಸಂತೆ ಇದಕ್ಕೆ ಜಾತ್ರೆ ಕರ್ಕೊಂಡು ಹೋಗಿರ್ತೀವಿ ಮಕ್ಕಳು. ಕರ್ಕೊಂಡು ಹೋದಾಗ 2 ಮಕ್ಕಳಿಗೆ ನಾನೊಂದು ಇದು ದೃಷ್ಟಾಂತ ಭಾಳ ಸರಿ ಮಾತಾಡ್ತಿರ್ತೀನಿ. ಇಬ್ಬರು ಮಕ್ಕಳಿಗೆ ಒಂದು ಹುಡುಗ ಒಂದು ಹುಡುಗಿ ಇದ್ರೆ ಒಬ್ಬರಿಗೆ ಒಂದು ಕಾರ್ ಕೊಡಿಸಿರಿ, ಇನ್ನೊಬ್ಬರು ಗೊಂಬೆ ಕೊಡಿಸಿರಿ ಅಂತ ಇಟ್ಕೊಂಡು ಆ ಮಕ್ಕಳು ಬಂದು ಮನೆಗೆ ಆಟ ಆಡ್ತಾರೆ. ರೆಗ್ಯುಲರ್ ಆ ಗೊಂಬೆ ತಗೊಂಡು ಆಗಲೇ ಏನಿಲ್ಲ, ಗೊಂಬೆ ತಗೊಂಡು ಗೊಂಬೆಗೆ ಏನ್ ತಿನ್ನಿಸ್ಬೇಕು ಉಣಿಸ್ಬೇಕು ಅಂತ ಆಟ ಆಡ್ತಾರ. ಅದಕ್ಕೊಂದು ಲಿಫ್ಟ್ ಕಚ್ಚಿನಿ ಡ್ರೆಸ್ ಮಾಡಿದೆ ಅಂತ ಗೊಂಬೆಗೆ ಆಟ ಆಡ್ತಾ ಮಗು. ಈ ಹುಡುಗ ಡ್ರೈವಿಂಗ್ ಮಾಡ್ಕೊಂಡು ಗಾಡಿ ತಗೊಂಡು ಚಂದ ಗಾಡಿ ಆಡ್ಕೊಂಡು ಓಡ್ತಿರ್ತಾನೆ. ಒಂದ್ ದಿವ್ಸ ಇದ್ಕಿದ್ದಾಗ 3-4 ದಿವಸ ಕಳೆದಿರುತ್ತ. ಒಳಗ್ ಬಂದ ಅವ ಅಪ್ಪ ನೋಡ್ತಾನ, ಕಾರಿನ ಪೇಟ್ ಸ್ಪಾಟ್ಸ್ ಎಲ್ಲ ಬಿಸಾಕ್ ಬಿಟ್ಟಿರ್ತಾನ. ಎಲ್ಲ ಒಂದೊಂದು ಫುಲ್ಲ ಮಾಡ್ಕೊಂಡು ಗಂಭೀರ ಕೂತ್ಕೊಂಡು ಏನೇನೋ ಅವ್ನು ಜೋಡಿಸೋದು ತೆಗೆದು ಏನೇನೋ ಮಾಡ್ಬಿಟ್ಟಿರ್ತಾನ. ಅವ್ರ ಅಪ್ಪನ ಸಿಟ್ಟು ಬರ್ತಾರಲ್ಲಿ, 200 ರೂಪಾಯಿ ಕೊಟ್ಟು ಮಣ್ಣೆ ಕರ್ಸಿದ್ದೀನಿ ನಿನಗೆ ಕೊಡಿಸಿನಿ, ಹಾಳು ಮಾಡಿಬಿಡ್ತಾನ, ನಿನ್ ಮಗ ಹಾಳು ಮಾಡೋಣ ಅಂತ ಅವ್ರ ಬೇಕು ಅಂತ ಒಳಗಡೆ ಹೋಗ್ತಾನೆ. ಆಕಿ ತಾಯಿ ಏನ್ ಮಾಡ್ತಾಳೆ, ಅವ್ರದೇನ್ ಕತ್ತಿಗೆ ನೋಡಿ ಬರೀ ಈಕಿನಿಲ್ಲ ಅಂತ ತೋರ್ಸ ಹೋಗ್ತಾಳ. ಆಕಿ ಗೊಂಬಿ ತಗೊಂಡ್ ದಿನಾನು ಆಡೋಕೆ ಮುದ್ದು ಆಡಕ್ಕೆ ಗೊಂಬೆ ಎಲ್ಲ ಬಿಸಾಕ್ ಬಿಟ್ಟಿರ್ತಾಳ. ಆಕಿ ಇಬ್ಬರು ನೊಂದ್ಕೊಂಡ್ಬಿಡ್ತಾರೆ. 150 ರೂಪಾಯಿ ಗೊಂಬೆ ಹಾಳಾತು, 200 ರೂಪಾಯಿ ಅಂತ. ನಾನು ಯಾವಾಗ್ಲೂ ಒಂದ್ ಅನ್ಕೋತೀನಿ, ಅಕಸ್ಮಾತ್ ಆಗಿ ಆ ಗೊಂಬೆ ಚಂದಾಗ ಆಡ್ಸ್ಕೊಂಡಿದ್ರೆ, ಆಕೆ ಎಷ್ಟೇ ಆಡ್ಸ್ಕೊಂಡೇನೆ ಕೊನೆಯವರೆಗೂ ಗೊಂಬೆ ಇಟ್ಕೊಂಡಿದ್ರೆ ಆಕೆ ಒಳ್ಳೆ ತಾಯಬಹುದು ಅಷ್ಟೇ. ಈ ಹುಡುಗ ಸುಮ್ಮನೆ ಅಷ್ಟೇ ಕಾರ್ ಆಡ್ಕೊಂಡು ಆಡ್ತಿದ್ರೆ ಒಬ್ಬ ಡ್ರೈವರ್ ಆಗಿರ್ತಿದ್ದ. ಬಿಚ್ಚಿ ಒಳಗಡೆ ಏನಿದೆ ಅಂತ ಗಮನಿಸ್ತಿದ್ದಾನೆ ಅಂದ್ರೆ ಒಬ್ಬ ಮೆಕ್ಯಾನಿಕ್ ಇಂಜಿನಿಯರ್ ಒಳಗಡೆ ಅದಾನಂತ ನಾವು ಅರ್ಥ ಮಾಡ್ತೀವಿ. ಈ ಕಡೆ ಗೊಂಬೆ ಬಿಚ್ಚಿ ಒಳಗಡೆ ಏನ್ ನೋಡಕೊಳ್ಳ ಅಂದ್ರೆ ಒಬ್ಬ ಪೋಸ್ಟ್ ಮಾರ್ಟಮ್ ಮಾಡಿದಾಳೆ, ಒಬ್ಬ ಡಾಕ್ಟರ್ ಆಗುವಂತ ಕನಸಿದವಂತ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ. ಅಂದ್ರೆ ಬಹುತೇಕ ಮಕ್ಕಳ ಆಟಗಳನ್ನ ಸೂಕ್ಷ್ಮವಾಗಿ ಪರಿಗಣಿಸಿದ್ರೆ ಆಟದಲ್ಲಿ ಏನೆಲ್ಲ ಕಾಣ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನೊಳಗಡೆ ನಾನು ಯಾಕೆ ಈ ಜನಪದ ಆಟಗಳನ್ನ ನಾನು ಯಾಕೆ ಅನ್ಕೊಳ್ತೀನಿ ಅಂದ್ರೆ ಮಕ್ಕಳು ಜೀವನ ಕೌಶಲ್ಯ ಪಾಠಗಳದ ಪ್ರತಿ ಆಟದಲ್ಲಿ ಕೂಡ ಪಾಠ ಇರುವಂತ ರೀತಿಯೊಳಗಡೆ ಇರುವುದರಿಂದ ಮತ್ತು ಅವರು ಚೈತನ್ಯದಾಯಕ ಬೆಳಿಲಿಕ್ಕೆ, ಸ್ಫೂರ್ತಿದಾಯಕ ಬೆಳಿಲಿಕ್ಕೆ ಬೇಕಾದಷ್ಟು ಅವಕಾಶಗಳು ಇರುವುದರಿಂದ ಮಕ್ಕಳನ್ನ ಆಟಗಳಲ್ಲಿ. ಅದಕ್ಕೆ ಸಮಾಲೋಚಕರು ಹೇಳ್ತಾರೆ, ಮಕ್ಕಳಿಗೆ ನಾವು ಸಮಾಲೋಚನೆ ಬೇಕಾಗಿಲ್ಲ, ಪಾಲಕರಿಗೆ ಬೇಕಾಗಿದೆ. ಹೌದು, ಪಾಲಕರು ತಿಳ್ಕೊಬೇಕಾಗಿದೆ ಏನ್ ಮಕ್ಕಳಿಗೆ ಏನ್ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಇದರಲ್ಲಿ ಎಷ್ಟೋ ಸೋಲ್ತಾರೆ ಜನ. ಸರ್ ಬಹುತೇಕ ನಾನು ಕಂಡುಕೊಂಡಂತ ಸತ್ಯ, ನನಗೂ 35 ವರ್ಷದ ಸೇವಾವಧಿ ನಾನು ಗಮನಿಸಿದ್ದೇನೆಂದ್ರ ಮಕ್ಕಳಿಗೆ ಏನ್ ಕಲಿಬೇಕಂತ ಕಲಿಸೋದಕ್ಕಿಂತ ಮೊದಲು ಪೇರೆಂಟಿಂಗ್ ತುಂಬಾ ಮುಖ್ಯ. ಪೇರೆಂಟ್ಗಳಿಗೆ ನಾವು ಸರಿಯಾದ ಈ ತರದ ಕಲಿಕಾ ಆಯಾಮಗಳ ಬಗ್ಗೆ ನಾವು ಮಾಹಿತಿ ಕೊಡ್ತಕ್ಕಂಥ ತುಂಬಾ ಅಗತ್ಯ ಐತೆ. ಪಾಲಕತ್ವ ಯಾಕೆ ನಾನು ಮುಖ್ಯ ವಿಶೇಷ ಅಂದ್ರೆ ನಾನೊಬ್ಬ ಶಾಲಾ ಟೀಚರ್ ಅಷ್ಟೇ, ನಾನು ಯಾವಾಗಲೂ ಬಂದೇ ಇಲ್ಲ. ನಾನು ಸಮುದಾಯದ ಟೀಚರ್, ಸಮುದಾಯ ಶಾಲೆ ಸಮುದಾಯದ್ದು ನಾನೊಬ್ಬ ಸಮುದಾಯದ ಟೀಚರ್ ಅಂತ ಶಾಲೆ ಬಿಟ್ಟ ಮೇಲೂ ಸಮುದಾಯ ಜೊತೆಗೆ ಇರೋದ್ರಿಂದ ಇಡೀ ಶಾಲೆ ಡೆವಲಪ್ಮೆಂಟ್ ಕೂಡ ಸಮುದಾಯ ಬಳಸೋದು ಜಾಸ್ತಿ. ಹಾಗಾಗಿ ಸಮುದಾಯದ ಶಿಕ್ಷಕ, ಸಮುದಾಯ ನನ್ನನ್ನು ಜಾಗೃತಗೊಳಿಸೋದು, ಸಮುದಾಯ ಕಲಿಕೆಯಲ್ಲಿ ತೊಡಗಿಸೋದು ಹಂಗ ಮಾಡ್ತಾ ಇರೋದ್ರಿಂದ ಹೆಚ್ಚು ನಮ್ಮ ಶಾಲೆನೂ ಡೆವಲಪ್ಮೆಂಟ್ ಆಗಿದೆ, ಮಕ್ಕಳ ಕಲಿಕೆಯನ್ನು ತುಂಬಾ ಆಗ್ತಿದೆ. ಆ ನಿಟ್ಟಿನಲ್ಲಿ ಗಮನಿಸಿರೋದ್ರಿಂದ ಪೇರೆಂಟಿಂಗ್ ಮಾಹಿತಿ ಕೊಡೋದು ತುಂಬಾ ಅಗತ್ಯ ಐತಿ. ಬಹಳ ಸಂತೋಷ. ಡಾಕ್ಟರ್ ನಿಂಗು ಸೊಲಗಿ ಅವರೇ, ರಂಗಭೂಮಿ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಪರಿಮಿತ ಕೊಡುಗೆಯನ್ನು ನೀಡಿದೆ. ಅಂದ್ರೆ ನೋಡ್ರಿ, ಬಸವಾದಿ ಪ್ರಮಥರ ವಿಚಾರಗಳಿರ್ಬಹುದು, ಅಂದ್ರೆ ಅಭಿನವ ಬಸವಣ್ಣ ಅಂತ ನಮ್ಮ ಇವರಿಗೆ ಏಣಿಗೆ ಬಾಳಪ್ಪ ಕರೀತಾರೆ. ಅಂದ್ರೆ ಅಂತ ಸಾಕಷ್ಟು ಅಂದ್ರೆ ಪೌರಾಣಿಕ ನಾಟಕಗಳಿರ್ಬೋದು,
ಇರ್ಬೋದು, ಐತಿಹಾಸಿಕ ನಾಟಕಗಳಿರ್ಬೋದು, ಅವುಗಳನ್ನೆಲ್ಲ ನಾವು ಇದ್ರೆ ಸಾಹಿತ್ಯ ವಿಜೃಂಭಣೆ ಮಾಡ್ಲಿಕ್ಕೆ ರಂಗಭೂಮಿ ನೆರವಾಗಿದೆ. ನೀವು ಮಕ್ಕಳ ರಂಗಭೂಮಿ ಒಳಗೆ ಕೆಲಸ ಮಾಡಿದಂತವ್ರು, ತಮ್ಮ ಅನುಭವ ಹೆಂಗೆ ಶ್ರೀಮಂತವಾಗಿದೆ ಅದನ್ನು ಸ್ವಲ್ಪ ಹಂಚ್ಕೋಬಹುದಾ? ಬಹುತೇಕ ನಾನು ನಾಟಕ ನೋಡ್ಕೊಂಡೆ ಬೆಳೆದವನು. ಆರಂಭದಲ್ಲಿ ನಮ್ಮೂರೊಳಗಡೆ ನಮ್ಮ ತಂದೆ ಆದಿಯಾಗಿ ಜಾತ್ರೆಗಳು ಬಂದಾಗೆಲ್ಲ ನಾಟಕ ಆಡ್ತಿದ್ರು. ಆ ನಾಟಕ ನೋಡ್ಕೊಂಡು ಬೆಳೀತಾ ಬೆಳೀತಾ ಮುಂದಿನ ದಿನಮಾನದಲ್ಲಿ ನನ್ನ ನಾಟಕದ ಬಗ್ಗೆ ತುಂಬಾ ಕ್ರಿಯಾಶೀಲ ಬೆಳೀತು. ನೀವು ಗಮನಿಸರು, ನಾಗರ ಪಂಚಮಿ ಬಂದಾಗ ಸೋಗು ಮಾಡ್ತಾರೆ. ಸೋಗು ನಾಟಕದ ಒಂದು ಭಾಗ. ನಾನು ದೃಶ್ಯ ಒಳಗಡೆ ನಮ್ಮಪ್ಪ ಅವಾಗೆಲ್ಲ ಒಂದು ಸೋಗು ಮಾಡೋರು ಜಾತ್ರೆಗಳು. ನನಗೆ ಇವತ್ತು ಆ ಸೋಗಿಗೆ ಇವತ್ತು ಅರ್ಥ ಕೊಡ್ತೀನಿ ನಾನು. ಆ ಸೋಗು ಏನಂದ್ರೆ ಒಂದು ರಾಕ್ಷಸನ ರೂಪ ಹಾಕೊಂಡು ಅದ್ರ ರೂಪ ತೊಳೆದಿರೋದು, ಇವ್ರು ಆಚೆ ಈಚೆ ಇಬ್ಬರು ಅವನ್ನ ಹಿಡ್ಕೊಂಡಿರ್ತಿದ್ರು. ಓಡ್ಕೊಂಡು ಬಂದ್ ಹಿಂಗ್ ಅವ್ನ ಹೊಡೆಯಕ್ ಬರೋರು ಯಾರು, ಒಣಕೆ ಒಬ್ರ ಕೈಯಾಗ ಕೋಲು ಕೊಡ್ಲಿಗೆ ಎಲ್ಲ ಹಿಡ್ಕೊಂಡು ಕಲ್ಲು ಹಿಡ್ಕೊಂಡು ಹೊಡೆಯಕ್ ಬರೋರು. ಇವನು ಹಿಂದಕ್ಕೆ ಸರ್ ಓಡ್ಕೊಂಡು ಹೋದ್ಮೇಲೆ ಹಿಂಗ್ ಹೋಗಿ ಅಟ್ಯಾಕ್ ಮಾಡಿದ ಮೇಲೆ ಅವ್ರು ಕೆಳಗೆ ಬೀಳೋರು, ಅವ್ರನ್ನ ಇರಿದು ಹಿಂಗ್ ಬರ್ತಿದ್ದಾವ. ನಾನು ಅವಾಗ ಏನು ಅನ್ಕೊಂಡಿಲ್ಲ, ಒಂದು ರಾಕ್ಷಸ ಜನರನ್ನು ಹೊಡ್ಯಾಕತ್ತಾರೆ, ಜನ ಅವನ್ನ ಎದುರ್ಕೊಂಡು ಹೊಡ್ಯಾಕೊಂಡ್ರಂತ. ನನಗೆ ನಂತರ ದಿನಮಾನದಲ್ಲಿ ಕಂಡುಕೊಂಡದ್ದು ಅರ್ಥ ಏನು ಅಂತಂದ್ರೆ, ರಾಕ್ಷಸ ಬೇರೆ ಯಾರು ಅಲ್ಲ, ಬ್ರಿಟಿಷ್ ಸತ್ತೆಯ ಪ್ರಭುತ್ವದ ಒಂದು ಭಾಗ. ಅಲ್ಲಿ ಹೊಡೆಯವರು ಬ್ರಿಟಿಷ್ ಓಡಿಸ್ಲಿಕ್ಕೆ ಕಳಿಸ್ಲಿಕ್ಕಂತವ್ರು ಜನಸಾಮಾನ್ಯರು, ಕೂಲಿಕಾರರು, ಒಕ್ಕಲಿಗರು ಕೈಯಾಗಿಸಕ್ಕಂತ ಆಯುಧಗಳನ್ನ ಹಿಡ್ಕೊಂಡು ಹೊಡೆದು ಓಡಿಸ್ಬೇಕು ಅನ್ನೋದು ಬರ್ತಕ್ಕಂಥ ಒಂದು ಸಂಕೇತನ ಜನಮಾನಸ ನಾಟಕದೊಳಗೆ, ನಾಟಕ ರೂಪದೊಳಗಡೆ ಒಂದು ಸೋಗ್ ಹಾಕೊಂಡು ಊರೊಳಗಡೆ ಪ್ರಚಾರ ಮಾಡ್ತಿದ್ರು ಅಂತ. ಅಂದ್ರೆ ನಾಟಕಕ್ಕೆ ಇರುವಂತ ಶಕ್ತಿ ಇದು. ಇದನ್ನ ಇಟ್ಕೊಂಡ್ಮ್ಯಾಗ ನಾನು ಮಕ್ಕಳು, ನಾನು ಇನ್ನೊಂದು ಹೇಳ್ತೀನಿ, ಮಕ್ಕಳು ಅವಾಗ ಆಟಿಗೆ ಚಾಟ ಆಡ್ತಾರಂದಲ್ಲ, ಆಟಿಗೆ ಚಾಟ ಆಡೋ ನೋಡ್ರಿ, ನೀವು ಆಟ ಆಡ್ತಿರ್ಬೋದು. ನಮ್ಮ ಕಾಲಕ್ಕೆ ಇವತ್ತು ಯಾರೋ ಅಲ್ಲ, ಅಪ್ಪ ಆಗಿ, ಅವ್ವ ಆಗಿ, ಅಣ್ಣ ಆಗಿ, ಅಕ್ಕ ಆಗಿ ಆಡ್ತೀವಿ ನಾವು. ನೀ ಗಂಡ ಹೆಂಡತಿ ಆಗಿ ಗಂಡ ಹೆಂಡತಿ ಆಡ್ತಾರ ಅವ್ರು. ನೀವು ಹೊಲಕ್ಕೆ ಹೋಗಿ ಬಾ, ಬುದ್ಧಿ ಕೊಟ್ಟು ಬಾ, ನೀನ್ ಅಲ್ಲಿಗೆ ಹೋಗು, ಮೇಷ್ಟ್ರ ಹಾಕಿವಿ, ಪೊಲೀಸ್ ಹಾಕಿವಿ, ಎಲ್ಲ ಪಾತ್ರ ಆಗಿ ಆಡ್ತೀವಲ್ಲ. ಇದು ನಾಟಕದ ರಂಗಭೂಮಿಯ ಮೊದಲನೇ ಕಲಿಕೆಯ ಕ್ರಿಯೆ ಅದು ಮಗುವಿಗೆ. ಇದನ್ನು ಗಮನಿಸ್ಕೊಂಡಂತ ನಾನು, ಇಲ್ಲ ನಿಜವಾಗ್ಲು ನಾಟಕದ ಮೂಲಕ ಮಕ್ಕಳಿಗೆ ಕಲಿಸ್ಲಿಕ್ಕೆ ಸಾಧ್ಯ, ತುಂಬಾ ಕ್ರಿಯಾಶೀಲವಾಗಿ ಗಮನಿಸ್ಕೊಂಡು ನನ್ನ ಆರಂಭದ ಚಿತ್ರದುರ್ಗ ಜಿಲ್ಲೆ ಹುಲ್ಕಟ್ಟಿಲಿ ಕೆಲಸ ಮಾಡ್ತಿರುವಾಗಲಿಂದ ಹಿಡಿದು ನಂತರ ಮುಂಡ್ರಿಗೆ ಬಂದ ಮೇಲೆ ಮಾದರಿ ಕೇಂದ್ರ ಶಾಲೆ ಇರ್ಬೋದು, ಬೂದ್ಯಾಳ ಶಾಲೆ ಇರ್ಬೋದು, ಎಲ್ಲೆಲ್ಲಿ ಕೆಲಸ ಮಾಡಿದೆ, ರಂಗಭೂಮಿಯನ್ನ ಸಾಧ್ಯದಷ್ಟು ಶಾಲೆಗೆ ಬಳಸ್ಕೊಂಡೇ ನಾನು ಕೆಲಸ ಮಾಡ್ಲಿಕ್ಕೆ ಬಂದೆ. ಯಾಕಂದ್ರೆ ರಂಗಭೂಮಿ ಅನ್ನೋದು ಒಂದು ಕಲಿಕೆಯ ಮಾಧ್ಯಮ ಅಂತ. ಅದಕ್ಕೆ ಅನಕರು ಒಂದು ಮಾತು ಹೇಳ್ತಾರ, ಏನದು, ನಾಟಕ ಅನ್ನೋದು ಎರಡು ಮುಖ ಅಂತ. ಅದಕ್ಕೆ ಒಂದು ವಿಲಾಸದ ಮುಖ, ಇನ್ನೊಂದು ವಿಕಾಸದ ಮುಖ. ನಾನು ವಿಕಾಸದ ಮುಖ ಹಿಡ್ಕೊಂಡವನು. ವಿಕಾಸ ಅಂದ್ರೆ ಅದು ಮನೋರಂಜನೆಗೆ ಮನೋವಿಕಾಸ ಕೊಡ್ಲಿಕ್ಕೆ ಇರ್ತಕ್ಕಂಥ ರಂಗಭೂಮಿ. ಆ ದೃಷ್ಟಿಯಿಂದ ಬಂದಾಗ ನಾನು ಹಲವಾರು ಈ ಗೋವಿನ ಹಾಡಿನ ನೃತ್ಯ ರೂಪಕ ಇರ್ಬೋದು, ನನ್ನ ಕನಸಿನ ಬಾಲೆ, ಫಾರ್ಮ್ ಶಿಪ್ಪರಣ್ಣ, ಪಚಡಿ ತಿಮ್ಮಣ್ಣ, ಬಾಳ ಜ್ಯೋತಿ, ಏಡ್ಸ್ ರಾಣಿ, ಈ ತರದ ಬೇರೆ ಬೇರೆ ಹಲವಾರು ನಾಟಕಗಳನ್ನ ಕಟ್ಟಿ ಮಕ್ಕಳ ಕರುಣೆ ಗೆಳೆಯ, ಬಣದಮ್ಮ, ಈ ತರದ ಮಕ್ಕಳಿಗೋಸ್ಕರ ಅಗತ್ಯ ಇರುವಂತ ಪರಿಸರದ ಕುರಿತಾಗಿರುವಂತದ್ದು, ಸಾಮಾಜಿಕ ಸನ್ನಿವೇಶ ನಾಟಕ ರಚನೆ ಮಾಡಬೇಕು, ನಾಟಕಗಳನ್ನ ದೃಶ್ಯೀಕರಿಸೋದು. ಮತ್ತು ನಾನು ಸುಮ್ಮನೆ ಕೂತ್ಕೊಂಡು ನಾಟಕ ಕಲಿಸೋದು ಕಲಿಯೋದಲ್ಲ, ಮಗು ಸ್ವತಃ ಕಲಿಬೇಕು ಅವ್ರು ಕೂತ್ಕೊಂಡು. ಆ ತರದೊಳಗಡೆ ತೊಡ್ಕೊಂಡ್ ಬಂದಿರೋದ್ರಿಂದ ಮಕ್ಕಳು ಬಹಳ ಎಂಜಾಯ್ ಮಾಡ್ತಾ ತುಂಬಾ ಕ್ರಿಯಾಶೀಲಕತ್ತಾರ. ಮತ್ತೆ ಬೇರೆ ಬೇರೆ ದೊಡ್ಡವ್ರ ನಾಟಕ, ರಂಗಾಯಣದ ಬೇರೆ ಬೇರೆ ನಾಟಕ ತಂದು ತೋರಿಸೋದು ಮಕ್ಕಳು ಶಾಲಾ ಕ್ಯಾಂಪಸ್ ಒಳಗಡೆ. ಆ ಮೂಲಕ ಕಲ್ತದ್ ಜಾಸ್ತಿ ಇದೆ. ಯಾಕಂದ್ರೆ ನಾವ್ ಆಗಲ್ಲಿ ಮಾತಾಡ್ತೀವಿ, ನಾವ್ ಏನ್ಗಿ ಬಾಳಪ್ಪ ಅವರ ಅಭಿನಯ ನೋಡ್ಕೊಂಡು ನಾವು ಬೆಳಿಲಿಕ್ಕೆ ತುಂಬಾ ಕುಮ್ಮಸ್ತಿಂದ ಬೆಳೆದ್ವಿ. ಬಿ.ವಿ. ಕಾರಂತರ ಅಂತವ್ರು ನೋಡ್ಕೊಂಡು ನಾವೆಲ್ಲೋ ಹಾಡಿಗೆ ಸಂಗೀತ ಹಿಂಗ್ ಸಂಯೋಜನೆ ಮಾಡ್ಕೊಂಡು, ನಾನೇನು ಸಂಗೀತ ಕಲ್ತವಲ್ಲ, ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದೆ ಬರೋದು. ಇದೆಲ್ಲ ಬಿ.ವಿ. ಕಾರಂತರ ಅಂತ ಕ್ರಿಯಾಶೀಲ ನಿರ್ದೇಶಕರು ನಮ್ಮ ಜೊತೆಗೆ. ರಂಗಭೂಮಿ ನಮಗೆ ಬಹಳಷ್ಟು ಕಲಿಸ್ತದ. ಶಾಲೆಯಲ್ಲಿ ರಂಗಭೂಮಿ ಪಾತ್ರ ತುಂಬಾ ಮುಖ್ಯ. ರಂಗ ಶಿಕ್ಷಕರು ರಂಗಭೂಮಿಯನ್ನ ಅರ್ಥ ಮಾಡ್ಕೊಂಡಂತ ಶಿಕ್ಷಕ ನಿಜವಾದ ನಾವೇನಿದ್ದ ಶಿಕ್ಷಕ. ಬಹಳ ಸಂತೋಷ ಡಾಕ್ಟರ್ ನಿಂಗು ಸಲಗಿ ಅವರೇ. ಅಂದ್ರೆ ಈ ಪ್ರದರ್ಶನ ಕಲೆಗಳೇನಿದೆಯಲ್ಲ ಅವು ಖಂಡಿತವಾಗಿ ಕೂಡ ಒಂದು ಕಲೆ ಇರ್ಬೋದು, ಆಮೇಲೆ ಒಂದಿಷ್ಟು ಪೇಂಟಿಂಗ್ ಇರ್ಬೋದು, ಆಮೇಲೆ ಈ ಸಂಗೀತ ಇರ್ಬೋದು. ಅಂದ್ರೆ ಏನು ಪ್ರದರ್ಶನ ಕಲೆಗಳಿದೆಯಲ್ಲ ನಾಟಕದ ಜೊತೆಗೆ ಇವೆಲ್ಲವೂ ಕೂಡ ಮಕ್ಕಳ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರ್ತಾವು. ಮತ್ತೆ ಆ ಒಂದು ಸಂಸ್ಕೃತಿಯ ಪ್ರಭಾವ ಅವ್ರ ಮೇಲೆ ಆಗ್ತದೆ. ಆ ಕಾಲಕ್ಕೆ ಕಾಲಮಾನಕ್ಕೆ ತಕ್ಕಂತೆ ಆಗಿನ ಒಂದು ಜನ ಸಂಸ್ಕೃತಿಯ ಕುರಿತಂತೆ ಕೂಡ ಅವರಿಗೆ ಒಂದು ಅಭಿಮಾನ ಬೆಳೀತದೆ, ಒಂದು ಸಾಮಾನ್ಯ ಜ್ಞಾನ ಬೆಳೀತದೆ. ಇದರಿಂದನೇ ಒಂದು ಭಾಷೆ ಬೆಳವಣಿಗೆ ಆಗೋದು. ಭಾಷಾ ಬೆಳವಣಿಗೆ ಕುರಿತಂತೆ ತಾವು ಮಾಡಿದಂತ ಪ್ರಯತ್ನಗಳು ಏನಿದೆಯಲ್ಲ, ಏನು ಇವತ್ತು ಸಾಂಸ್ಕೃತಿಕವಾಗಿ ತಾವು ಮಕ್ಕಳ ಜೊತೆಗೆ ಕಳೆದಿರಿ, ತಾವು ಕೂಡ ಅದರಿಂದ ಬೆಳೆದಿರಿ, ಉಪಕೃತರಾಗಿರಿ. ಹೆಂಗೆ ಸಾಹಿತ್ಯ ಮತ್ತು ಸಂಸ್ಕೃತಿ ಒಂದಕ್ಕೊಂದು ಹೇಗೆ ಮಕ್ಕಳನ್ನು ಬೆಳೆಸುವ ನಿಟ್ಟಿನೊಳಗೆ ತಮಗೆ ಸಹಕಾರ ಆಗ್ಯಾವ? ಒಂದು ಉದಾಹರಣೆ ಸರ್, ಒಂದು ಉದಾಹರಣೆ ಕೊಡ್ತೀನಿ. ನಾನು ಕೊನೆಯದೊಂದು ಮಾತು ಹೇಳಿ ಮುಗಿಸ್ತೇನೆ. ನಾನು ಈಗ ನಾನು ಕೆಲಸ ಮಾಡ್ತಕ್ಕಂಥ ಮುಂಡ್ರಿಗಿ ಪಟ್ಟಣದ ರಾಮೇನಹಳ್ಳಿ ಅಂತ ಒಂದು ಭಾಗ, ಅಲ್ಲಿ ಕೆಲಸ ಮಾಡ್ತೇನೆ ಸ್ಕೂಲಲ್ಲಿ. ಅಲ್ಲಿ ಮಕ್ಕಳು, ನಾನೊಂದು ಮಹಿಳಾ ದಿನಾಚರಣೆ ಬಂದಿತ್ತು. ಮಹಿಳಾ ದಿನಾಚರಣೆ ಸಂದರ್ಭ ಒಂದು ಪತ್ರಿಕೆಯಲ್ಲಿ ಮುಖ್ಯವಾಗಿ ಮಹಿಳಾ ಕೃಷಿಕರ 11 ಜನ ಕೃಷಿಕರ ಸಾಧನೆಯ ಸಣ್ಣ ಹಿಂಟ್ಸ್ ಬಂತು. ನನ್ನ ಮಕ್ಕಳ ಹತ್ರ ಕರ್ಕೊಂಡೋಗಿ ಒಂದು ಕತ್ರಿ ಹಿಡ್ಕೊಂಡೋಗಿ ಒಂದೊಂದೇ ಕಟ್ ಮಾಡ್ಕೊಂಡು ಸುಮ್ಮನೆ ಹಿಂಗ ಅಂಟಿಸಿ ಬಿಟ್ಟೆ. ಇದು ಯಾರು ತಗೋತಿರೊಬ್ಬರು ತಗೊಳ್ರಿ, ಅವರಾಗಿ ಹೇಳ್ಬೇಕಂತ ಹೇಳಿ, ನೀವು ಅವರಾಗಿ ಹೇಳ್ಬೇಕಂತ ಕೊಟ್ಟು 2 ದಿವಸ ಬಿಟ್ಟ ಮೇಲೆ ನಿಮಗೆ ಗಮನಿಸ್ತೀರಿ ಎಷ್ಟು ಹೆಮ್ಮೆ ಅನಿಸ್ತಂದ್ರೆ, ಪ್ರತಿಯೊಬ್ಬ ಕೃಷಿಯ ಮಹಿಳೆ ಏನ್ ಸಾಧನೆ ಮಾಡೋದನ್ನು ತಾನೇ ಆ ಮಹಿಳೆ ಆಗಿ ಆಕ್ಟ್ ಮಾಡ್ತಾ ಮಕ್ಕಳು ಡ್ರೆಸ್ ಹಾಕೊಂಡು ಬಂದು ತಾವ ಕೃಷಿ ಮಹಿಳೆ ಆಗಿ ಏನೇನ್ ಸಾಧನೆ ಮಾಡಿದಂತ ತನ್ನ ತಾನು ಹೇಳ್ಕೊಳ್ಳುವಂತ ಆತ್ಮಚರಿತ್ರೆ ಹೇಳ್ಕೊಳ್ಳುವಂತ ಪ್ರಯತ್ನ ಮಾಡೋದು. ಅಂದ್ರೆ ಥಿಯೇಟರ್ ಅನ್ನೋದು ಅದ್ರ ಮೂಲಕ
ಮೂಲಕ ಮಾಡ್ಲಿಕ್ಕೆ ಸಾಧ್ಯ ಆಗತ್ತ. ಈ ರೀತಿ ಒಳಗಡೆ ಮಕ್ಕಳನ್ನ ಶಾಲಾ ಅಂಗಳದೊಳಗಡೆ ನಾವು ಒಂದು ಸಾಂಸ್ಕೃತಿಕ ವಾತಾವರಣ, ರಂಗಭೂಮಿ ವಾತಾವರಣ, ಕ್ರಿಯಾಶೀಲ ಸಾಂಸ್ಕೃತಿಕ ವಾತಾವರಣ ನಿರ್ಮಾಣ ಮಾಡಿದ್ರೆ ಮಕ್ಕಳು ಸ್ವಯಂ ಕಲಿಕೆಯಲ್ಲಿ ತೊಡಗುತ್ತಾರ. ಸ್ವಯಂ ಕಲಿಕೆ ಅಂತ ಒಂದು ಮಾತು ಬಳಸ್ತೇನೆ. ಖಂಡಿತ ಮಕ್ಕಳಿಗೆ ವಾಚನಾಭಿರುಚಿ ಬೆಳೆಸೋ ನಿಟ್ಟಿನೊಳಗೆ ಓದಿಗೆ ಪುಸ್ತಕ ಕೊಡೋದು, ತಾವು ಹಾಡು ಕಟ್ಟೋದು. ಒಂದು ಹಾಡಿಗೆ ನಾನು ಸುಮ್ಮನೆ ರಾಗ ಸಂಯೋಜನೆ ನಾನೇ ಹಾಡ್ಬಿಡ್ತೀನಿ, ನಾವು ಎಳೆಯರು ನಾವು ಹಿಂದೆ ನಾವು ಹಾಡ್ಬಿಡ್ತಿದ್ವಿ. ನಿಮಗೆ ಹೆಂಗ್ ಸಂಯೋಜನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಮಕ್ಕಳು ಡಿಫ್ರೆಂಟ್ ಮಾಡ್ತಾರೆ. ಅವ್ರಿಗೆ ನಾವು ಯಾವಾಗಲೂ ಬಹುತೇಕ ಮಕ್ಕಳಿಗೆ ಕಲಿಯುವ ಹೊಸ ಚೈತನ್ಯದ ಹಾಕೊಟ್ರು ಅವ್ರು ಮಾಡ್ಬೇಕತ್ತು. ಆ ಮಕ್ಕಳು ತಾವು ಸ್ವತಃ ಅದಕ್ಕೆ ಕಂಪೋಸ್ ಮಾಡ್ತಕ್ಕಂಥ ರೀತಿ ಇರ್ಬೋದು. ಈ ತರ ಬೇರೆ ಬೇರೆ ತಾವು ಹಾಡುವ ಕಟ್ಟುವ ಕೆಲಸ ಕ್ರಿಯಾಶೀಲ ತೊಡಗೋದ್ರಿಂದ ಮಕ್ಕಳು ಸಾಂಸ್ಕೃತಿಕವಾಗಿ ಕ್ರಿಯಾಶೀಲ ಬೆಳೀತಾರೆ. ಇವತ್ತು ನಾಳೆ ಬೇಸಿಗೆ ಬಂತು, ಹಕ್ಕಿಗಳ ಬಗ್ಗೆ ನಾನು ಯಾರೋ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಕ್ಕಿಗಳಿಗೆ ಏನ್ ಮಾಡ್ತೀರಿ ಅಂದ್ರೆ ಸ್ವಲ್ಪ ನೀರಿಡೋಣ ಅಂತ ಒಳ್ಳೊಳ್ಳೆ ಒಂದಿಷ್ಟು ಗಡಿಗೆ ಅವನ ತೊಗೊಂಡ್ ಕೊಟ್ಬಿಟ್ರೆ ಅದಕ್ಕೆ ನೀರ್ ಹಾಕೊಂಡು ಮಕ್ಕಳು ಅಲ್ಲೆಲ್ಲ ಗಿಡದ ಕೆಳಗಿಟ್ರು, ಹಕ್ಕಿಗಳು ಬಂದು ಕುಡಿಯೋದು ನೋಡಿದ್ರು. ಇದಂತ ಬರೀ ಶಾಲೆಯಲ್ಲಿ ಅಂಗಳದಲ್ಲಿ ನಡೆಯಲ್ಲ, ಮಕ್ಕಳು ಮನೆಯಲ್ಲಿ ಹೋಗಿ ಕೂತ್ಕೊಂಡು ಕೆಲಸ ಮಾಡ್ತಾರಂತ. ಅಂದ್ರೆ ಒಂದು ಹೊರ ಸಂಸ್ಕೃತಿ ಹೇಗೆ ಬೆಳಿಬೇಕು ಅಂತ ಬಯಸ್ತೀವೋ ಶಾಲಾ ಅಂಗಳದೊಳಗೆ ಅಂತ ಒಂದು ಸಾಂಸ್ಕೃತಿಕ ವಾತಾವರಣ ನಿರ್ಮಿಸಿದ್ರೆ ಮಕ್ಕಳು ಈ ಶಾಲೆ ಮತ್ತು ಸಮುದಾಯ ಎರಡರ ಮಧ್ಯ ಒಂದು ಕೊಂಡೆ ಕ್ರಿಯಾಶೀಲ ಬೆಳೀತಾರೆ ಅಂತ ಹೇಳಿ ಹೋಗ್ತೀನಿ. ಮತ್ತು ಕೊನೆಯೂ ಒಂದು ಸರ್ಕಾರಿ ಶಾಲೆ ಬೆಳಿಬೇಕು ಅಂದ್ರೆ ಸಮುದಾಯದ ಸಹಭಾಗಿತ್ವ ತುಂಬಾ ಮುಖ್ಯ. ಆ ನಿಟ್ಟಿನೊಳಗಡೆ ಒಂದು ಮಕ್ಕಳಿಗೆ ಶಾಲೆ ಅನ್ನೋದು, ಕನ್ನಡ ಶಾಲೆ ಬಹುತೇಕ ನಮ್ಮ ಶಾಲೆ ಅನ್ನೋದು ಬದುಕನ್ನ ವಿಸ್ತಾರ ಮಾಡ್ಕೊಳ್ಳೋಕೆ, ಅರಿವನ್ನ ವಿಸ್ತಾರ ಮಾಡ್ಕೊಳ್ಳೋದಕ್ಕೆ, ತನ್ನ ನಿಜವಾದಂತ ತನ್ನ ಇದನ್ನು ಕಟ್ಕೊಂಡು ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಕ್ರಿಯಾಶೀಲ ಹೊರಹೊಮ್ಮಬೇಕಾಗುವಂತ ಮತ್ತು ನಮ್ಮ ಕನ್ನಡ ಭಾಷೆ ಸಂಸ್ಕೃತಿಯನ್ನು ನೆಲೆಗೊಳಿಸೋದಕ್ಕೆ ಶಾಲೆಗಳು ತುಂಬಾ ಮಹತ್ವದ ಪಾತ್ರ ವಹಿಸ್ತವೆ. ಆ ನಿಟ್ಟಿನೊಳಗೆ ಮಕ್ಕಳಿಗೆ ನಾವು ಅಂತ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಡೋದು ತುಂಬಾ ಮುಖ್ಯ ಅಂತ. ಬಹಳ ಸಂತೋಷ ಡಾಕ್ಟರ್ ನಿಂಗು ಸಲಗಿ ಅವರೇ. ಬಹಳ ಅದ್ಭುತವಾಗಿ ಇಲ್ಲಿವರೆಗೆ ಭಾಷೆ ಮತ್ತು ಸಂಸ್ಕೃತಿ ಕುರಿತಂತೆ ವಿಸ್ತಾರವಾಗಿ ನಾವು ಮಾತಾಡಿದಂಗಾಯ್ತು. ಮತ್ತೆ ಮಕ್ಕಳೆಲ್ಲ ಸೃಜನಶೀಲತೆ ತರಲಿಕ್ಕೆ ಭಾಷೆ ಹೆಂಗೆ ಕಾರಣವೋ ಹಾಗೆ ಆ ಒಂದು ಭಾಗದ ಸಂಸ್ಕೃತಿ ಕೂಡ ಅಷ್ಟೇ ಪರಿಣಾಮಕಾರಿಯಾಗಿ ಭೂಮಿಕೆ ವಹಿಸ್ತದ ಅಂತ ಹೇಳಿದ್ರೆ, ಮತ್ತೆ ನಾಟಕ ಇರಬಹುದು, ಬೇರೆ ಯಾವುದೇ ಲಲಿತ ಕಲೆಗಳ ಒಂದು ಸಂಪರ್ಕ ಇದ್ದಾಗ ಖಂಡಿತವಾಗಿ ಕೂಡ ಭಾಷೆ ಕೂಡ ಮಕ್ಕಳಲ್ಲಿ ಬೆಳೀತದ. ಅವರ ಅಭಿಮಾನ ಇಟ್ಕೊಂಡು ಸಾಕಷ್ಟು ಪುಸ್ತಕಗಳನ್ನು ಕೂಡ ಓದುವಂತ ಅಭಿರುಚಿಯನ್ನ ಬೆಳೆಸ್ಕೋತಾರೆ ಮತ್ತು ಜ್ಞಾನದ ವಿಸ್ತಾರವನ್ನ ಮಾಡ್ಕೋತಾರೆ. ಆ ಒಂದು ಪ್ರಯತ್ನ ಮಾಡಿ ತಾವು ಯಶಸ್ವಿಯಾಗಿರಿ, ತಮಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. ಸಾಹಿತ್ಯ ಸೌರಭ ಕಾರ್ಯಕ್ರಮದೊಳಗೆ ಇಲ್ಲಿ ತನಕ ಈ ಮಕ್ಕಳ ಸಾಹಿತ್ಯ ಕುರಿತಂತೆ ಮತ್ತೆ ಮಕ್ಕಳ ಒಂದು ಜನಪದ ಸಂಸ್ಕೃತಿ ಕುರಿತಂತೆ, ರಂಗಭೂಮಿ ಕುರಿತಂತೆ ವಿಸ್ತಾರವಾಗಿ ಮಾತಾಡಿದ್ರಿ. ಇನ್ನೂ ಸಾಕಷ್ಟು ಮಾತಾಡೋದಿದೆ, ಅದರ ಸಮಯದ ಅಭಾವ. ಅಭೂತಪೂರ್ವವಾದ ಕಾರ್ಯ ಮಾಡಿದ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಮ್ಮ ಈ ಸಾಹಿತ್ಯ ಕಾರ್ಯಕ್ರಮದೊಳಗೆ ಒಂದು ಮಕ್ಕಳ ಒಂದು ಬೆಳವಣಿಗೆ ಕುರಿತಂತೆ, ಭಾಷಾ ಬೆಳವಣಿಗೆ ಆಗ್ಬೇಕು ಅಂದ್ರೆ ಮುಂದಿನ ಪೀಳಿಗೆ ಬೆಳವಣಿಗೆ ಅವಾಗ್ಲೇ ಸಾಧ್ಯ. ಇದು ಆಗ್ಲಿ ಅಂತ ಹಾರೈಸ್ತಾ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಮಕ್ಕಳ ಸಾಹಿತ್ಯಕ್ಕೆ ರಂಗಭೂಮಿ ಸಂಸ್ಕೃತಿಯ ಹೊಳಪು ಈ ಕುರಿತು ಡಾಕ್ಟರ್ ನಿಂಗು ಸೊಲಗಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳಿನ್, ಸಂಕಲನ ರಾಖಿ ಹಾನಗಲ್. ಇದಾಗಿತ್ತು ಇಂದಿನ ಸಾಹಿತ್ಯ ಸೌರಭ.